ಬೇಜವಾಬ್ದಾರಿ ಆದರೆ ಇದು ಹತ್ತುವುದಿಲ್ಲ. ಮತ್ತು ಎಲ್ಲರೂ ಜವಾಬ್ದಾರಿ ಕೆಲಸದ ಇದು ಅದಂಗೆ ಆತು ಬಿಡಪ್ಪ. ಬೇಜವಾಬ್ದಾರಿ ಮಾಡೋರು ಇದು ಕೆಲಸ ಭಾಳ ಎಚ್ಚರದಿಂದ ಇರಬೇಕು. ಅದಕ್ಕೆ ಜಾಗೃತ ಅಂತಾರೆ. ಎಚ್ಚರ ತಪ್ಪಿದ್ರಿ ಅಂದ್ರೆ ಮತ್ತೆ ಹೋಗೋದು ನಿಮಗೆ ಲೆಕ್ಕ ತಪ್ತೈತಿ. ಮತ್ತೆ ಎಚ್ಚರ ತಪ್ಪಿ ಅಂದರೆ ಮನುಷ್ಯನ ಜನ್ಮದ ಬಂದಾಗ ಎಚ್ಚರ ಆಗ್ಬೋದು. ಜಾಗೃತ ಅಟೆನ್ಷನ್ ಅಂತಾರೆ. ಯಾಕೆ ಎಚ್ಚರ ಭಾಳ ಎಚ್ಚರ ಇರಿ ಅಂತ ಬುದ್ಧನು ತನ್ನ ಭಿಕ್ಷುಕರಿಗೆ ಅದನ್ನೇ ಹೇಳ. ಏನು ಎಚ್ಚರ ಆಗ್ರಿ, ಭಾಳ ಎಚ್ಚರದಿಂದ ಇರ್ಬೇಕು ನೀವು ಅಂತ. ಸ್ವಲ್ಪ ಯಾಮಾರಿದ್ರೆ ಮತ್ತೆ ಹೋಗಿಬಿಡ್ತೀನಿ, ಅಜ್ಞಾನದೊಳಗೆ ಬೀಳ್ತೀರಿ. ಏನು ಅದಕ್ಕೆ ಬೇಜವಾಬ್ದಾರಿ ಭಾಳ ನಿಗಾ ವಹಿಸ್ಬೇಕಾಗೈತೆ. ಇದಕ್ಕೆ ಎಚ್ಚರಿಕೆಯಿಂದ ನಾವು ಈ ಕೆಲಸ ಮಾಡ್ಕೋಬೇಕು. ನಮ್ಮ ನಿಜದ ಎಚ್ಚರಿಕೆಯನ್ನು ಹೊಂದಬೇಕಾಗೈತೆ. ಇವು ವಿಲೋಭನೆಗಳಿಗೆ ಮಳ್ಳಾಗಿಬಿಟ್ರೆ ಹೋತೆ ಅದು. ಮತ್ತೆ ಇವೆಲ್ಲ ಇಂದ್ರಿಯಗಳು ಮಜಾಕ ಹೋತಂದ್ರೆ ತಡೆಯಲ್ಕ ಪಸಿಗೆ ಬೀಳ್ತೀನಿ. ಅದಕ್ಕೆ ಸಾಧಕನಿಗೆ ಬಂದವು ದಾರಿ ತಪ್ಪಿಸ್ತಾವೆಲ್ಲ. ಏನು ಅಂಥ ಒಂದು ಕಠೋರವಾದಂಥ ನಮ್ಮಲ್ಲಿ ಸಾಧನೆ ಬೇಕಲ್ಲ, ವಿವೇಕ ನಮ್ಮಲ್ಲಿ ಜಾಗೃತಿ. ಹೆಜ್ಜೆ ಹೆಜ್ಜೆಗೂ ನಮಗೆ ವಿಘ್ನಗಳು ಬರ್ತಿರ್ತವೆ. ಸಾಧಕರಿಗೆ ಅದನ್ನು ಹೊಂದಬೇಕಂಡು ನಾವು ಎಷ್ಟೆಷ್ಟು ನೀನು ನಿಷ್ಠೆಯಿಂದ ಇದನ್ನು ಕಠೋರ ತೊಡಗ್ತಿ, ಅಷ್ಟೇ ವೇಗವಾಗಿ ವಿಘ್ನಗಳು ಬರ್ತಾವಂತ. ಏನು ಈ ದೃಢತರೆಯಿಂದ ಎಷ್ಟು ನೀನು ಅದನ್ನು ತೊಡಬೇಕಂತ ಉತ್ಕಟ ಇಚ್ಛಾ ಹೆಂಗೆ ಮಾಡ್ತೀವಿ ಹಂಗೆ ಆ ವಿಘ್ನಗಳು ಭಾಳ ಬರ್ತಾವೆ. ಅವಕ್ಕೆ ಹೆದರ್ಕೊಂಡು ಕೂತಿರೋದು ಕೆಲಸ. ಏನು ಅವಕ್ಕೆಲ್ಲ ಮಳ್ಳಾದ್ರೆ ಇದು ಹತ್ತೋದನೇ ಇಲ್ಲ. ಮತ್ತು ಅಜ್ಞಾನದೊಳಗೆ ತಿರುಗು ಕಳೆ ಬರ್ತದೆ. ತಪ್ಪೆ ಅಂದ್ರೆ ಮತ್ತೆ ಎಷ್ಟು ಎಂತೆಂಥ ಜನ್ಮಗಳನ್ನು ನಾವು ಹೊಂದಬೇಕಾಗ್ತದೆ. ಯಾವ್ದಾದ್ರೆ ಆ ವಾಸನಾದ ಮೂಲಕ ಬೆನ್ನು ಹತ್ತಿರ್ತೀವಿ, ಅಂಥ ಜನ್ಮಗಳಲ್ಲೇ ನೀವು ಹುಟ್ಟಬೇಕು. ಮತ್ತೆ ಏನು ನಿದ್ದೆ ಹತ್ತಿದ ಮ್ಯಾಗ ಕರ್ತವ್ಯ ಏನು ಉಳಿದೈತೆ ಏನಾರು ಮಾಡ್ಬೇಕನ್ನೋದು. ಹಂಗೆ ಪೂರ್ಣ ಸ್ಥಿತಿಯನ್ನು ಯಾವ ಪಡೆದಿರ್ತಾನೆ ಅವ್ನಿಗೆ ಜಗತ್ತಿನಾಗ ಏನಾರು ಮಾಡ್ಬೇಕನ್ನೋದು ಉಳಿದಿಲ್ಲ. ಜ್ಞಾನದಿಂದ ತೃಪ್ತಿಯನ್ನು ಹೊಂದಬೇಕು ಅನ್ನೋ ಮಂದಿ ನಮ್ಗೆ ಯಾವ ಬೈಕಿಗೂ ಉಳಿದಿಲ್ಲ. ಏನು ತನಗೆ ಏನು ಬೇಕಾಗಿತ್ತು ಅದನ್ನು ಹೊಂದೋದ್ರೊಳಗೆ ತೊಡಗಿದ್ರೆ ಬಾಕಿ ಇಲ್ಲ ಕಡೆ ಎಲ್ಲಿ ಲಕ್ಷ ಹೋಗ್ತೈತಿ ಹೇಳ್ರಿ. ಹಂಗೆ ಉತ್ಕಟ ಇಚ್ಛಾ ಬೇಕಲ್ಲ, ಅದನ್ನು ನಾವು ಒಂದೇ ತೀರ್ಬೇಕಪ್ಪ, ಇದಾಗ ಗುರಿ ಆಗ್ಬೇಕು. ಏನು ನಾವು ಅಲ್ಲಿಗೆ ಹೋಗಿ ಮುಂದಿನ ಕೆಲಸ ಉಳ್ಕಿದ್ವೆಲ್ಲ ನೋಡೋಣ, ಮೊದಲು ಇದನ್ನು ಹೊಂದೋಣ ಅಂತ. ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮಾಡೋದು ಅಂತ. ಏನು ನಾವು ಅದನ್ನು ಮಾಡೋದು ಇದನ್ನು ಮಾಡೋದು ಅಂತ ನಿತ್ಯ ಅಂದರೆ ಇದು ಹೋಗಿಬಿಡ್ತೈತಿ, ನಿನಗೆ ತಪ್ಪಿಬಿಡ್ತೈತಿ ಇದು ವೇಳೆ. ಏನು ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು. ಎಲ್ಲ ಕಡೆ ಲಕ್ಷ ಬಿಡೋಕ್ಕಾಗೋದಿಲ್ಲ. ಒಂದರ ಕಡೆ ಲಕ್ಷ ಬಿಟ್ಟ ಮತ್ತೊಂದು ಕಡೆ ಲಕ್ಷ ತಪ್ಪಿಸ್ಬೇಕಾಗೈತೆ ನಾವು. ಏನು ಒಂದೇ ಟೈಮ್ಗೆ ಎರಡು ಕಡೆ ಲಕ್ಷ ಒಂದು ಕಡೆ ಲಕ್ಷ ಬಿಟ್ಟಾಗ ಒಂದು ಬಿಡಬೇಕಾಗೈತಿ. ಏಕಾಲಕ್ಕೆ ಹಿಂದ್ಕ ಮುಂದ್ಕ ಸರಿಯಾಗಿ ಆಕೈತಿ ಬರೋದಿಲ್ಲ. ಹಿಂದೆ ಸರಿಯಾಗಿ ಮುಂದೆ ಸರಿಯಾಗಿ ಬರಲ್ಲ, ಮುಂದೆ ಸರಿಯಾಗಿ ಹಿಂದೆ ಸರಿಯಾಗಿ ಬರಲ್ಲ. ಇದನ್ನು ಒಂದು ನೀವು ಹೊಂದೋದು ನಮ್ಮ ಕೆಲಸದ. ಉಳ್ಕಿದ್ದೆಲ್ಲ ತೊಗೊಂಡು ಏನು ಮಾಡೋದು ನಾವು? ಅದು ಅವಶ್ಯಕತೆನೇ ಇಲ್ಲ. ತನಗೇನು ಬೇಕಾಗಿತ್ತು ಅದನ್ನು ಹೊಂದೋದ್ರೊಳಗೆ ತೊಡಗಿದ್ರೆ ಬಾಕಿ ಕಡೆ ಲಕ್ಷ ಹೋಗೋದಿಲ್ಲ. ನಿಷ್ಕಾಮ ಆದ್ಮ್ಯಾಗ ಕರ್ಮ ಮಾಡೋದು ಎಲ್ಲಿ ಉಳಿತೈತಿ ಹೇಳ್ರಿ? ಕಾಮ ಅಂದ್ರೆ ಇಚ್ಛಾ, ನಿಷ್ಕಾಮ ಆದ್ರೆ ತೀರ್ತು. ಕರ್ಮ ಮಾಡ್ಬೇಕನ್ನೋ ವಿಧಿನೇ ಇಲ್ಲ. ಏನು ನಿಷ್ಕಾಮ ಆದ್ಮ್ಯಾಗ ಕರ್ಮ ಅನ್ನೋದು ತಪ್ಪು, ನಿಷ್ಕಾಮ ಕರ್ಮ ಅನ್ನೋದು ತಪ್ಪು. ಹೌದಿಲ್ಲ? ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ಬೇಕಂತ ಅವ್ ಮಾಡಕ್ಕೆ ಯಾಕೆ ಹೋಗ ನಾವು? ಯಾಕ್ರಿ ಯಾವುದು ಫಲ ಏನಾರು ಹೇತು ಇಟ್ಕೊಂಡ ಕರ್ಮ ಮಾಡೋದು. ಯಾವುದು ಹೇತು ಇರಲಿಲ್ಲ ಅಂದ್ರೆ ಕರ್ಮ ಯಾಕೆ ಮಾಡಕ್ಕೆ ಹೋಗ? ಹೌದಿಲ್ಲ? ನಿಷ್ಕಾಮ ಅನ್ನೋದು ಆಚಾರ ಅಂದಾರ. ಅದನ್ನು ನಿಷ್ಕಾಮ ಆದ್ಮ್ಯಾಗ ಕರ್ಮ ಇಲ್ಲಿ ನಡಿತೈತೆ ಅಂತ. ಕಾಮನೆಗಳಿದ್ದಾಗ ಕರ್ಮಗಳು ನಡೀತಾವೆ. ಹೌದು, ನಿಷ್ಕಾಮ ಆದ್ಮ್ಯಾಗ ಯಾವ ಕರ್ಮನೂ ನಡೆದಿಲ್ಲ ಅಲ್ಲಿ. ನಡೆದಿಲ್ಲ ಅಲ್ಲಿ. ವಿವೇಕದಿಂದ ವೈರಾಗ್ಯ ಬಂದಾಗ ಕೆಲಸ ಆಗೋದು ನೋಡಿ. ಹಂಗೆ ಸಿಗ್ಲಿಕ್ಕೆ ಬಿಟ್ರೆ, ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಅದು ವೈರಾಗ್ಯ ಎಲ್ಲ ಅಲ್ಲ. ಮತ್ತು ಅದ್ರಾಗ ಪಸಿಗೆ ಬೀಳ್ತಾನು ಸಿಗ್ಲಿಕ್ಕೆ ಬಿಟ್ರೆ. ಏನು
ಸಿಕ್ತೆ ಅಂದ್ರೆ ಮತ್ತೆ ಜಿಗದ್ ಹೋಗತಿ. ಏನು ಇಲ್ಲಕ್ಕೆ ವೈರಾಗಿ ತಾಳ್ಬಿಡೋದಪ್ಪ. ಯಾಕ್ರಿ ಏನೈತಿ ಜೀವನದಾಗ ಅಂತೇಳಿ? ಯಾಕ್ರಿ ನಿರಾಶೆ, ನೌಕರಿನೂ ಹತ್ತಲಿಲ್ಲ, ಏನೇನು ಮದುವೆನೂ ಆಗಲಿಲ್ಲ, ಇನ್ನೇನು ಸಾಧು ಆಗಿಬಿಟ್ಟಿರ್ತೀಪ್ಪ, ಮುಗಿದು ಹಠಾಶ್ ಏರ್ಬಿಡು ನಿನ್ನ. ಹೌದಿಲ್ಲ? ಏನು ಮಾಡೋದು ಇನ್ನು? ಬೇಷಿ, ಅದಕ್ಕಿಂತ ಬೇಷಿ ಆಗತ್ತಪ್ಪ ಇದೆ ಅಂತ ಹಿಂಗ ಎಲ್ಲ ಮಠ ಸೇರಿರೋದಿಲ್ಲ. ಸಿಗ್ಲಿಕ್ಕೆ ಅದು ಇವೆಲ್ಲ ಸರ್ವಜ್ಞ ಆಗಬಾರ್ದು. ಎಲ್ಲದಕ್ಕೂ ಅಲ್ಲ ಅಂತಾರಲ್ಲ, ನಲ್ಲ ನೆಲ್ಲೆ ಏನೋ ಅಲ್ಲ, ನೆಲ್ಲಕ್ಕಿ ಬೋನು ಅಲ್ಲ, ಹಾಲು ಅಲ್ಲ, ಮೊಸರು ಅಲ್ಲ, ಏನೂ ಒಲೆ ಒಲಿಪ ನಾನು. ಯಾಕೆ ಒಲ್ಲೆ ಅಂತ? ಇಲ್ಲದಕ್ಕವಲ್ಲ ಸರ್ವಜ್ಞ. ಇದ್ರೆ ಎಲ್ಲ ಹಣೆಯವನ ನಾವು ಓದಿಲ್ಲ. ಒಳಗದ ಒಳಗೆ ವಾಸನ ಇತ್ತಂದ್ರೆ ಅದು ಇಟ್ಕೊಂಡು ಒಳಗೆ ಹೆಗ್ಗಣ ಇಟ್ಕೊಂಡು ಗುದ್ದು ಬಿಡ್ದಂಗೆ ಎಲ್ಲ ಒಳಗೆ ಆಸೆ ತುಂಬಿಕೊಂಡು ನಾನು ಸಾಧು ಹಾಕಿನಂದ್ರೆ ಪೂರ್ಣ ತೆಗೆದ ಒಳಗೆ ಏನೂ ಉಳಿಬಾರ್ದು. ಹೊರಗೆಲ್ಲ ಇದ್ರೂ ಒಳಗೆ ಬರಬಾರ್ದು ನಿನಗೆ. ಅದು ಬಂತಂದ್ರೆ ನಿನ್ನ ದಾರಿ ತಪ್ಪಿಸ್ತದೆ. ನೀನು ಜನ್ಮ ಜನ್ಮ ಅಂತ ನಿನಗೆ ಏನು ಕಥೆಗಳನ್ನು ಮಾಡಕ್ಕಿಸ್ತದೆ. ಜ್ಞಾನಿಗಳ ಶರೀರ ಪ್ರಾರಬ್ಧ ಅವಸಾನ ಕಾಲ ಬರೋ ತನಕ ಅದು ಇರ್ತದೆ. ಅದು ಪ್ರಾರಬ್ಧ ಮುಗಿತ ಅಂದ್ರೆ ಒಂದು ಕ್ಷಣ ಕೂಡ ಇರೋದಿಲ್ಲ. ಅದು ಜ್ಞಾನಿಗಳ ಶರೀರ ಕೂಡ ಅದು ಹೋಗ್ಬಿಡ್ತದೆ. ಏನು ಜೀವಿಗಳ ಪುಣ್ಯ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ಅದು ಶರೀರ ಇರ್ತೈತಿ. ಪುಣ್ಯ ಮುಗಿತ ಅಂದ್ರೆ ಭಕ್ತರ ಪುಣ್ಯದ ಮುದ್ದೆ ಅಂತಾರೆ ಜ್ಞಾನಿಗಳ ಶರೀರ. ಪುಣ್ಯ ತೀರ್ಥ ಅಂದ್ರೆ ಶರೀರ ಹೋಗಿಬಿಡ್ತೈತೆ. ಏನು ಈಗ ಅವ್ರದಂತಿ ಕೆಲಸ ಮುಗಿದಿರ್ತೈತಿ. ಜೀವಿಗಳ ಕಲ್ಯಾಣಕ್ಕೋಸ್ಕರ ಇರಲಿ ಅಂತ ಅವರು ಇಟ್ಟಿರ್ತಾರೆ ಅದನ್ನು. ಅವರಿಗೆ ನಮಗೆ ಬೇಕಾಗಿ ಅವಶ್ಯಕತೆ ಇರುವುದಿಲ್ಲ. ಅದು ಕರ್ಮ ಯಾವ ರೀತಿ ಕರ್ಮ ಉಂಡು ತೀರಿಸ್ಬೇಕಾಗಿರ್ತೈತಿ, ಅದೇ ರೀತಿ ಬಿಟ್ಟ ಬಾಣ ಹೆಂಗೆ ತಗೊಳಿಕ್ ಬರೋದಿಲ್ಲ, ಹಂಗೆ ಮಾಡಿದ ಕರ್ಮ ಹಿಂದಕ್ಕೆ ತಗೊಳಕ್ ಬರೋದಿಲ್ಲ. ಏನು ಉಂಡ ತೀರ್ಬೇಕಾಗತ್ತೆ ನಾವು. ತನ್ನ ಮೂಲ ಸ್ಥಾನವನ್ನು ಮುಟ್ಟಿದ ನಂತರ ಎಲ್ಲ ಸಂಸ್ಕಾರಗಳ ನಾಶ ಆಗಿಬಿಡ್ತಾವೆ ನೋಡ್ರಿ. ಏನು ಎಲ್ಲ ಸಂಸ್ಕಾರಗಳ ಅಡಗಿದಾಗ ನಾಶ ಆದಾಗ ನಿನಗೆ ಮುಕ್ತಿ. ನಿದ್ಯಾಗ ಅಡಗ್ತಾವ ಮತ್ತು ಅವು ವ್ಯಕ್ತ ಆಗ್ತಾವೆ. ಸಮಾಧಿ ಒಳಗೆ ನಾಶ ಆಕ್ಕಾವು, ಅವಾಗ ಅವ ಮುಕ್ತ. ಪರಮಶಾಂತಿಯನ್ನು ಹೊಂದಿದ ಮ್ಯಾಗ ಏನು ಉಳಿತೈತಿ ಹೇಳ್ರಿ? ಕರ್ಮಕ್ಕನುಸಾರವಾಗಿ ಸಂಸ್ಕಾರ, ಸಂಸ್ಕಾರಕ್ಕನುಸಾರವಾಗಿ ಜನ್ಮಗಳು ಬರ್ತಾವೆ. ಜ್ಞಾನಿಗಳು ಅಂತರಾತ್ಮ ಸ್ಥಿತಿ ಒಳಗೆ ಇದ್ದುಕೊಂಡು ಜೀವಭಾವದಲ್ಲಿರ್ತಕ್ಕಂಥ ಜೀವಿಗಳ ಕಲ್ಯಾಣಕ್ಕೋಸ್ಕರ ಮಾರ್ಗದರ್ಶನ ಮಾಡ್ತಿರ್ತಾರೆ. ಹೌದು, ಹಾವು ಬಿಟ್ಟ ಪರಿಯನ್ನು ಬಿಟ್ಟ ಪರಿ ಹಾವಿಗೆ ಹೆಂಗೆ ಅಂಟುಗೋದಿಲ್ಲ, ಹಂಗೆ ಜೀವಭಾವ ಅನ್ನುವಂಥದ್ದು ಜೀವನ್ಮುಕ್ತನಿಗೆ ಅಂಟುಗೋದಿಲ್ಲ. ಅದು ಯಾವಾಗೂ ಹೋಗಿರ್ತೈತೆ. ಅದು ಜೀವಭಾವ ನಾಶ ಆತಂದ್ರೆ ತಮ್ಮ ಪರಮ ಭಾವನೆಯನ್ನು ಹೊಂದಿರ್ತಾನೆ. ಪುನಃ ಜೀವಭಾವ ಬರೋದಿಲ್ಲ, ಕರ್ತೃತ್ವ ಭಕ್ತೃತ್ವ ಇರೋದಿಲ್ಲ ಅಂತ. ನೂರಾರ ದೃಷ್ಟಿಯೊಳಗೆ ಅವ ನಮ್ಮ ದೃಷ್ಟಿಯೊಳಗೆ ಕಾಣಿಸ್ತೈತೆ, ಅವನ ದೃಷ್ಟಿಯೊಳಗೆ ಜೀವಭಾವ ನಾಶ ಆಗುತ್ತೆ. ನಾವು ತಿಳ್ಕೊಂಡಂಗೆ ಅವ್ರು ಇರೋದಿಲ್ಲ. ಜನರು ಮಕ್ಕಳು ಗತಿ ಚಿಂತೆ ನಿನಗೆ ಯಾಕು? ನಿನ್ನ ದಶೆಯಿಂದ ಬಂದಾರೋ ಏನೋ? ಅವರು ತಮ್ಮ ಕರ್ಮಕ್ಕನುಸಾರವಾಗಿ ಬಂದಾರೋ ಅವರು. ಯಾಕ್ರಿ ಪ್ರತಿಯೊಬ್ಬರ ಜೀವನ ಅವರವ್ರ ಕರ್ಮಕ್ಕನುಸಾರವಾಗಿ ಬಂದಿರ್ತೈತಿ. ಕರ್ಮದ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ಅವರು. ಅದನ್ನು ಉಂಡ ಹೋಗ್ಬೇಕು. ಪ್ರತಿಯೊಂದು ಜೀವಿ ಇಲ್ಲಿ ಹುಟ್ಟಿ ಬರಬೇಕಾದ್ರೆ ಎಲ್ಲ ರೆಡಿಯಾಗೇ ಬಂದಿರ್ತೈತಿ. ಇನ್ನೇನು ಉಣ್ಬೇಕು, ಇನ್ನೇನು ತಿನ್ಬೇಕು, ಎಲ್ಲೆಲ್ಲಿ ಇರ್ಬೇಕು, ಎಲ್ಲೆಲ್ಲಿ ಹುಗಿಬೇಕು ಅನ್ನೋದು ಮೊದಲೇ ನಿರ್ಣಯ ಆಗಿಬಿಟ್ಟದು. ಅದ್ರಾಗ ಒಂದು ಕೂದೇಳಿ ಎಡ್ಸೋದಾಗ ಯಾರಿಗೂ ಬದಲಾವಣೆ ಮಾಡೋಕ್ಕೆ ಪೂರ್ವ ನಿಶ್ಚಿತ ಆಗೇ ಬಂದಿರ್ತೈತಿ. ಎಲ್ಲ ರೆಡಿಯಾಗಿ ಇಷ್ಟ ದಿನ ಇರ್ಬೇಕನ್ನೋ ಅಗ್ರಿಮೆಂಟ್ ಆಗಿರ್ತೈತಿ. ಒಂದು ಕ್ಷಣ ಕೂಡ ಯಾವ್ದಾರ ನೆವದಿಂದ ಅದು ಮುಗಿದು ಹೋಗ್ಬಿಡ್ತೈತಿ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ ಅಂತ. ನಾವೆಲ್ಲ ರಗಡೆ ಆಸೆ ಅದಾವ, ಅದನ್ನು ಮಾಡ್ಬೇಕು, ಹಂಗಾರ ಮಾಡಿ ಬದುಕಬೇಕು ಅನ್ನೋದಿರ್ತೈತಿ. ಆದ್ರೆ ಅವಧಿ ಮುಗೀತೆ ಅಂದ್ರೆ, ಅಗ್ರಿಮೆಂಟ್ ಮುಗೀತೆ ಅಂದ್ರೆ ಏನು ಮಾಡೋಕ್ಕಾಗೋದು?
ನೋಡ್ರಿ ನೀವು ಬೇಕಾರೆ ಎಷ್ಟು ಮಂದಿ ಅದನ್ನು ಎಷ್ಟು ಸೌಕರ್ಯಕ್ಕೆ ಐತಿ ನಾ ಎಲ್ಲ ಡಾಕ್ಟರ್ ಅದಾರಪ್ಪ ವ್ಯವಸ್ಥಿತವಾಗಿ ನೋಡ್ತೇನೆ ಅಂದರು ನೀನು ಉಳಿದ್ರು ಸುಸಜ್ಜಿತವಾದ ದವಾಖಾನ್ಯಾಗ ಅದೇನಂದ್ರು ಉಳಿಸ್ಕೊಳಕ್ಕಾಗೋದಿಲ್ಲ ಯಾರು ಆಗುದಿಲ್ಲ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತಾರಲ್ಲ ಏನ್ ಏನ ಎಲ್ಲಿ ಆಗೋದಿಲ್ರಿ ನಾವೆಲ್ಲ ಅಂತೀವಿ ನಾವೆಲ್ಲ ಅದೇವಿ ಬಿಡಿ ಎಲ್ಲ ವ್ಯವಸ್ಥೆ ಐತಿ ನಮ್ಗೆ ಚಲೋ ಡಾಕ್ಟರ್ ಅದಾರು ನಮ್ಗೆಲ್ಲ ಗೊತ್ತೈತಿ ಎಲ್ಲಿ ಫೋನ್ ಹಚ್ಚಿರಿ ಎಲ್ಲ ಬರ್ತಾರು ಯಾರು ನಿನ್ನ ಟೈಮ್ ಅವಸಾನ ಕಾಲ ಬಂತೆ ಅಂದ್ರೆ ಯಾವ ಹೊತ್ನ್ಯಾಗ ಹೋಗ್ಕೈತಿವಿ ಹೇಳಕ್ ಹೋಗುದು ನಿನಗೆ ರೋಗ ಇಲ್ಲೇ ಮರಣ ರೋಗ ಬಂದ್ರೆ ಬರ್ತೈತೆ ಅಂತ ಏನಿಲ್ಲ ಅದು ಬ್ಯಾನಿ ಬಂದ್ರೆ ಶರೀರ ಹೋಗ್ಕೈತೆ ಅಂತ ಏನಿಲ್ಲ ಸ್ವಾಭಾವಿಕವಾಗಿ ಹೋಗ್ಬಿಡ್ತಾವು ನಕ್ಕೊಂತಾನೆ ಹೋಗ್ತಾವ ನಿಧಿಗಣ್ಣಾಗ ಹೋಗ್ತಾವು ಹೌದಿಲ್ಲ ಗಪ್ಪನ ಹೋಗ್ಬಿಡ್ತೈತಿ ಏನು ಈಗ ಮಾತಾಡ್ಕೊಂತ ಹೋತ್ರಿ ಅಂತಿರ್ತಾರ ಹೋದ್ರೆ ಕುಂತಲ್ಲೇನು ಓದ್ ನೋಡಿರ್ತೀವಿ ಈಗ ಕುಂತೇವ್ ಹಿಂಗ ಮಾತಾಡ್ಕೊಂತ ಇಲ್ಲೇ ಹೋಗ್ಬಿಡ್ತೀವಿ ಅಂತ ಏನ್ ಮಾಡೋದು ನಕ್ಕೊಂತನ ಬಿಟ್ಬಿಟ್ರಿ ಅವ ಓದವ ಏನ್ ಜಡ್ ಇಲ್ಲ ಜಾಪತ್ರಿ ಇಲ್ಲ ಏನು ನಾವು ಔಷಧ ಗುಳಿಗೆ ಕೊಟ್ಟು ಸಾಯ್ತೈತಿ ಅಂತ ತಿಳ್ಕೊಂಡು ಅದಕ್ಕೂ ಸಂಬಂಧ ಇಲ್ಲ ಮರಣಕ್ಕೆ ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಅಂತ ಯಾವ ಹೊತ್ನ್ಯಾಗ ಬರ್ತೈತಿ ದಾಳಿ ಏನ್ ಆಡು ಕೋಳಿ ಪೀಳಿ ಹದ್ದು ಕಾಲಾಗಿ ಇಟ್ಕೊಂಡು ಹೋದಂಗ ಮೃತ್ಯು ಬಿಡುದಿಲ್ಲ ನಿನ್ನ ಮೌದಿ ಮುಗುದಿತ್ತಂದ್ರೆ ನಾವು ಅದು ಯಾರಿಗೆ ಗೊತ್ತಾಗೋದಿಲ್ಲ ಇಲ್ಲೇ ಬರ್ತೈತಿ ನಮಗೆ ಅವಧಿ ಅನ್ನೋದು ಗೊತ್ತಾದ್ರೆ ನಾವು ಮುಂದಿರ್ತಾ ಅದನ್ನ ವ್ಯವಸ್ಥೆ ಮಾಡ್ತಿದ್ದೀವಿ ಹೌದಿಲ್ಲ ಗೊತ್ತಾಗೋದಿಲ್ಲ ಅದು ನಿನಗೆ ಏನು ಮಾಡಕ್ ಬರ್ತೈತಿ ಸಾಧ್ಯನೇ ಇಲ್ಲ ನೀನು ತಪ್ಪಿಸ್ಕೊಳಕ್ ಆಗೋದಿಲ್ಲ ಅದು ಏನು ಅದಕ್ಕೆ ಅವಸಾನ ಕಾಲ ಬರೋದ್ರೊಳಗೆ ನಮ್ಮ ಕೆಲಸ ಮಾಡ್ಬೇಕು ನಾವು ಯಾರಿದ್ದೀವಿ ಅಂತ ತಿಳ್ಕೊ ಇವೆಲ್ಲ ಮರಣ ಯಾರಿಗೆ ಶರೀರಕ್ಕೆ ಅದಾವ ನನಗೇನು ಸಂಬಂಧ ಅದ ತೊಗೊಂಡು ಹೋಗಿರು ಹೋಗು ನಾ ಇಲ್ಲೂ ಇರಾಕ್ ಬರ್ತೈತೆಲ್ಲ ಹಣ್ಣು ತಿಳುವಳಿಕೆ ಮೊದಲ ನಿನ್ನಲ್ಲಿ ದೃಢ ಆಗಿತ್ತಂದ್ರೆ ತೊಗೊಂಡು ಹೋಗಿರು ಹೋಗಿ ನಾನೇನು ತೊಗೊಂಡು ಹೋಗ್ತೀನಿ ಶರೀರ ಹೋಯ್ತಿ ನನಗೇನು ಸಂಬಂಧ ಏನು ನನಗೂ ಇದಕ್ಕೂ ಸಂಬಂಧ ಇಲ್ಲ ಇವು ಯಾವುವು ನಾನಲ್ಲ ಇದ್ದು ಇರುವಿಗೆ ಯಾವುದು ಅದನ್ನು ಮುಟ್ಲಾರು ಯಾವ ಮೃತ್ಯುನೂ ಅದನ್ನು ಮುಟ್ಟೋದಿಲ್ಲ ಏನು ಯಾವುದು ಹುಟ್ಟೈತಿ ಅದಕ್ಕೆ ಐತಿ ಮೃತ್ಯು ಹುಟ್ಟಿದ್ದಕ್ಕೆ ಮರಣ ಜಾತಸ್ಯ ಮರಣಂ ಹಿ ಧ್ರುವಂ ಅಂತ ಯಾವ್ದು ಹುಟ್ಟೈತಿ ನಾನು ಹುಟ್ಟವಲ್ಲಲ್ಲ ನಾವು ಹುಟ್ಟ ಸತ್ತಿಲ್ಲ ಸುಡುಗಾಡು ಕಂಡಿಲ್ಲ ಶರೀರಕ್ಕೆ ಸಂಬಂಧ ಅದಾವಲ್ಲ ನನಗೆ ಸಂಬಂಧ ಇಲ್ಲ ಈ ತಪ್ಪು ತಿಳುವಳಿಕೆಯನ್ನು ನಾವು ಈಗ ಶರೀರ ಜೀವಂತ ಇದ್ದಾಗ ಇದನ್ನು ಖಾತ್ರಿ ಮಾಡ್ಕೋಬೇಕು ಸಾವು ಯಾರಿಗೆ ನಾನು ಯಾರು ಶರೀರಕ್ಕೆ ಬರ್ತೈತಿ ಇದು ಸಾವು ನನಗೆ ಇಲ್ಲೈತಿ ರಮಣ ಮಹರ್ಷಿಗಳಿಗೆ ಒಮ್ಮಿಂದೊಮ್ಮಿಗೆ ಇದು ತಡ ಇಲ್ಲಕ್ಕೆ ಭಾಳ ಹೊತ್ತು ಹಿಡ್ದಿಲ್ಲ ಅವ್ರಿಗೆ ಏಕದಮ್ ಸಾವಿನ ಭೀತಿ ಉಂಟಾಗ್ಬಿಡುತ್ತೆ ಅವ್ರಿಗೆ ಆ ಸಾವಿನ ಭೀತಿ ಅಂದ್ರೆ ಕಪ್ಪನ ಇದನ್ನು ಕೆಡವಿ ಬಿಟ್ಟಾರ ಅದನ್ನ ಶರೀರ ಹಂಗೆ ಸಾಯ್ತೈತಿ ಇದು ಯಾರು ಇದಕ್ಕೆ ಅಂದ್ರೆ ನಾನು ನೋಡ್ತೇನಲ್ಲ ಸತ್ತದನ್ನು ಅವ್ರು ಮಣ್ಣು ಕೊಡಕ್ಕೆ ಬಂದದನ್ನು ನೋಡ್ತೇನಲ್ಲ ಸುಡೋದು ನೋಡ್ತೇನಲ್ಲ ಎದುರಿಗೆ ನಾನು ನೋಡ್ತೇನಲ್ಲ ಇದನ್ನೆಲ್ಲ ಹಂಗಾರೆ ನಾನು ಯಾರು ಅದು ಶರೀರ ಹೋಗೈತಿ ಅಂದ್ರು ನಾ ಏನು ಹೋಗಿಲ್ಲಲ್ಲ ನನಗೆ ಸಾವಿಲ್ಲಲ್ಲ ಹಂಗಾರೆ ನಾನು ಯಾರು ಸಾಯಿಲೆ ಇದ್ದಂಥ ವಸ್ತು ಯಾವುದು ನಾನು ಅದ ನಾನು ಇದು ಕೆಟ್ಟು ಹೋಗೋದನ್ನ ನಾನು ನೋಡ್ತೇನೆ ಅಂದ್ರೆ ನನಗೆಲ್ಲಿ ಐತಿ ಎಳೆಗಾಲಿಲ್ಲಲ್ಲ ಯಾವಾಗಲೂ ಇದ್ದಾವ ನಾನು ಈ ಜ್ಞಾನವನ್ನು ಮಾಡ್ಕೋಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ನಿಜವಾದ ನಾನು ಯಾರು ಸತ್ತು ಹೋಗೋದು ಹುಟ್ಟೋದು ನಾನಲ್ಲ ನಾವು ಅದನ್ನು ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿ ಅದಕ್ಕೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ ಅದನ್ನು ಅನುಭವಗಳು ನಿನ್ನ ನೆನಪಿ ತಂದ್ಕೊಡ್ತೀನಿ ಎಚ್ಚರ ಆಗಪ್ಪ ನಿನ್ನ ನಿಜದ ನೀನು ಯಾರು ಅನ್ನೋದನ್ನು ತಿಳ್ಕೊ ಈಗ ಮನುಷ್ಯನ ಜನ್ಮದಾಗ ಅಜ್ಞಾನದೊಳಗೆ ಬೀಳಬೇಡ ಬಿದ್ದೆ ಅಂದ್ರೆ ನಿರಂತರ ದುಃಖ ಹೊಂದಬೇಕಾಗತ್ತೆ ಅಜ್ಞಾನದೊಳಗೆ ಬಿದ್ದೆ ಅಂದ್ರೆ ಈ ನಿನಗೆ ಇದ್ದ ಅಜ್ಞಾನವನ್ನು ಕಳ್ಕೊ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಈಗ ಇದ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ಸಣ್ಣವಿದ್ದಾಗ ಯಾರು ಜೋಪಾನ ಮಾಡಿದ್ರು ನೀನು ಏನು ಜೋಪಾನ ಮಾಡಿರೋ ತಂದೆ ತಾಯಿ ಜೋಪಾನ ಮಾಡಿದ್ರು ಉಪ್ಪಿನ ಕಾಲಕ್ಕೆ ತಂದೆ ತಾಯಿ ಜೋಪಾನ ಮಾಡಬೇಕಾಗೈತಿ
ಅಂದಾಗ ಮುಪ್ಪಿ ತಂದೆ ತಾಯಿ ಋಣ ತೀರ್ತೈತಿ. ಏನು ಯಾರದಾರ ತಂದೆ ತಾಯಿ ಜೋಪಾನ ಮಾಡ್ಬೇಕು? ಹೆಣದ ಮುಂದೆ ಕೂತ್ರೆ ಅಳು ತಪ್ಪೋದಿಲ್ಲ ಅಂತ ಹಂಗೆ ಸಾಧಕಾವಸ್ಥೆ ಒಳಗಿದ್ದಾಗ ನಾವು ಜಗ ಬಿಡಬೇಕಾಕೈತಿ. ಅಲ್ಲೇ ಇದ್ದ ಮಾಡ್ಕೋತೇನೆ ಅಂದ್ರೆ ಸಾಧ್ಯ ಇಲ್ಲ. ಏನು ಹೆಂಡ್ರು ಮಕ್ಕಳು ಎದಕ್ಕೆ ಬಂದಿರ್ತಾರ? ಅವರು ಜ್ಞಾನ ಪಡಿಬೇಕಂತ ಬಂದಿರ್ತಾರನ? ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ ಅದು. ನಾವು ತಿಳ್ಕೊಂಡೇವಿ ನಮಗೆ ಸುಖ ಕೊಡಕ್ಕೆ ಬಂದಾರಂತ. ನೀನು ಅವ್ರಿಗೆ ಸುಖ ಕೊಡಕ್ಕೆ ಅವ್ರನ್ನಾಗಿರೋದಿಲ್ಲ, ನೀ ಸುಖ ಹೊಂದಬೇಕಂತ ನೀತಿಯಾಗಿರ್ತಿ. ನಿನಗೆ ಅನುಕೂಲ ಆಗೋರು ಭಾಳ ಕಡಿಮೆ. ಈ ಸಾಧನೆಗೆ ಅನುಕೂಲ ಆಗೋದ್ರಾಗೆ ಇರಲಿ, ಅವ್ರಿಗೇನು ತೊಂದರೆ ಮಾಡೋದಿಲ್ಲ. ನೀನು ಇದಕ್ಕೆ ಅನುಕೂಲ ಆಕ್ಕವಂದ್ರೆ ಇರಲಿ, ಅವ್ರಿಗೆ ಪ್ರತಿಕೂಲ ಆದ್ರೆ ಕೈ ಬಿಟ್ಟುಬಿಡ ಅವ್ರನ್ನ. ನಿನ್ನ ಅಧ್ಯಾತ್ಮ ಸಾಧನೆಗೆ ಯಾರ ಪ್ರತಿಕೂಲ ಆಕಾರ, ತಂದಿರಲಿ, ತಾಯಿ ಇರಲಿ, ಹೆಂಡ್ರಿರಲಿ, ಮಕ್ಕಳಿರಲಿ, ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡೋವ್ರನ್ನ. ಏನು ಅನುಕೂಲ ಆದ್ರೆ ಇರಲಿ, ಅವ್ರೇನು ಮಾಡೋದಿಲ್ಲ. ನೀನು ಏನು ಹಂಗೆ ಅನುಕೂಲ ಇರುವವರು ಭಾಳ ಕಡಿಮೆ. ಹೆಂಡ್ರು, ಗಂಡ್ರು, ಮಕ್ಕಳು. ಏನು ಒಟ್ಟು ನಿನ್ನ ಸ್ವರೂಪ ಹೊಂದಲಿಕ್ಕೆ ಅನುಕೂಲ ಮಾಡ್ಕೋದು ನೋಡ್ರಿ. ಏನು ಮನುಷ್ಯನಲ್ಲಿರ್ತಕ್ಕಂಥ ಅವಿದ್ಯ, ಕಾಮ, ಕ್ರೋಧಾದಿಗಳನ್ನು ವಿಚಾರದಿಂದ ಹೊಡೆದು ಹಾಕುವಷ್ಟು ತಯಾರಿ ನಿನ್ನಲ್ಲಿ ಇದ್ದರೆ ನೀ ಬೇಕಾದಲ್ಲಿ ಇರಬಹುದು. ಏನು ಅಂಥ ಒಂದು ತಯಾರಿ ಬೇಕಲ್ಲ. ಅಭ್ಯಾಸ ದಶೆಯೊಳಗೆ ಬರೋದಿಲ್ಲ ಅದು. ನೋಡಿದ ಕೂಡಲೇ ಮತ್ತೆ ಮೋಹಕ್ಕೆ ಬೀಳ್ತೀವಿ, ಮರೆತು ಬಿಡ್ತೀವಿ ಎಲ್ಲ. ಹೌದಿಲ್ಲ? ಅದನ್ನೆಲ್ಲ ನನ್ನ ಮನೆ, ನನ್ನ ಹೊಲ, ಇವನ್ನ ನೋಡಿ ಅಯ್ಯೋ, ಆ ಭಾವ, ಜೀವ ಭಾವ ಗಟ್ಟಿಯಾಗಿಬಿಡ್ತೈತಿ. ಮತ್ತೆ ಇದ್ರ ಕಡೆ ಮರುವಾಗಿಬಿಡ್ತೈತಿ. ಮತ್ತೆ ಅದ್ರ ಕಡೆ ಎಲ್ಲ ಕೊಟ್ಟಾಗಿ ಇದನ್ನು ಬಿಡಬೇಕಾಕೈತಿ. ಏನು ಹೊಳ್ಳಿ ಇದ್ರ ಕಡೆ ಹೊಳ್ಳಿ ನೋಡಬಾರ್ದು, ಬಿಟ್ಟಿತ್ತು. ಮತ್ತೆ ನಿನಗೆ ನಿದ್ರೆ ಮಾಡಲಿಕ್ಕೆ ಎಲ್ಲಿ ಅನುಕೂಲ ಆಕೈತಿ ನೋಡು, ಅಲ್ಲಿ ಹೋಗಿ ಮಲ್ಕೋ. ಏನು ವಿಶ್ರಾಂತಿ ಆದ್ರೆ ಬುದ್ಧಿ ಕೆಲಸ ಕೊಡ್ತೈತಿ. ಹೌದು, ನಿದ್ದೆ ಮಾಡಿದಾಗ ಬುದ್ಧಿ ವಿಶ್ರಾಂತಿ ಅನ್ನುವಂಥದ್ದು. ನಿದ್ದೆ ಅಷ್ಟು ಲಾಭ ಎದರೊಳಗೂ ಇಲ್ಲ. ಶರೀರದ ನ್ಯೂನ್ಯತೆಗಳೆಲ್ಲ ಅವಾಗ ಸುಧಾರಿಸ್ತಾವೆ. ನಿದ್ದೆ ಹತ್ತಿದಾಗ ಏನಾರ ಡ್ಯಾಮೇಜ್ ಆಗಿತ್ತಂದ್ರೆ ಶರೀರ ಯಾವಾಗನ ಸುಧಾರಿಸೋದು. ಅದು ಗ್ಯಾರೇಜಿಗೆ ಬಿಟ್ಟಂಗೆ ಅದನ್ನು. ಏನಾರ ಆದ್ರೆ ತನ್ನಿಂದ ತಾನ ಅಲ್ಲೇ ಸುಧಾರಿಸ್ತೈತೆ. ಏನಾರ ಆಗೈತೆ ಅಂದ್ರೆ ನಿದ್ದೆಯಾಗನ ಶರೀರ ಎಲ್ಲ ಇದಾಗೋದು, ಸುಧಾರಣೆ ಆಗೋದು. ಅದು ಏನು ಅದಕ್ಕೆ ನಿದ್ದೆಗೆ ಬಹಳ ಮಹತ್ವದ. ನಾವು ಕಳ್ಕೊಂಡೆ ಅಂತಂದ್ರೆ ಈ ಮತ್ತಷ್ಟು ಕೆಟ್ಟು ಹೋಗ್ತೀವಿ ಶರೀರ. ನಿನಗೆ ಸಹನ ಮಾಡೋಂಗಿದ್ರೆ ಮನೆ ಒಳಗೆ ಇರು. ಸಹನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಮನೆ ಬಿಡು. ಒಟ್ಟಿನ ಮೇಲೆ ಸಾಧನ ಕಾಲಕ್ಕೆ ಎಲ್ಲಿ ವಿಘ್ನ ಆಕೈತಿ ಅಲ್ಲಿ ಬಿಟ್ಟು ಬಿಡೋದು ನೋಡ್ರಿ. ಅಜ್ಜವ್ರ ಮನೆಯೊಳಗೆ ಮಾಡಿದರು. ನಿಮ್ಮ ಅಜ್ಜ ಗುಡ್ಡದ ಮ್ಯಾಗ ಸಾಧಿಸಿದ. ಅಪ್ಪ ಅವರು ಮನೆಯೊಳಗೆ ಒಂದು ವರ್ಷಕ್ಕೆ ಕೋಲಾರ ಕಟ್ಕೊಂಡು ಹೊರಗೆ ಮಳಗಿ ಮ್ಯಾಗ ಇರ್ತಿದ್ರಂಥವ್ರು. ಬ್ಯಾಸಿಗೆಗೆ ಅದು ಒಂದು ವರ್ಷಕ್ಕೆ ಕೋಲಾರ ಕಟ್ಕೊಂಡು ಅಲ್ಲೇ ಅಭ್ಯಾಸ ಮಾಡ್ಕೊತ ಹೊರಗೆ ಅಲ್ಲಿ ಸಾಧಿಸಿದ್ರು ಅವರು. ಮನೆ ಕುಂತ ಧ್ಯಾನ ಕುಂತಾಗ ಅಲಾದಿ ದೇವಮ್ಮನವರು ಮಕ್ಕಳನ್ನ ಅಳಿಸೋಂಗಿಲ್ಲ, ಹುಡುಗರು ನಡುವಂಗಿಲ್ಲ. ಗುಬ್ಬಿಗೆ ಒಂದು ಬಡಗಿಗೆ ಅರಿವಿ ಕಟ್ಕೊಂಡು ಹೊಡಿಬೇಕು. ಅವ್ರು ಏಳುವರೆಗೂ ಅನುಷ್ಠಾನದಿಂದ ಏಳುವರೆಗೂ ನಿಮ್ಮಪ್ಪ ತೊಡೆ ಕಾಡಿಲ್ವಪ್ಪ ನನ್ನ ಅಂತಿದ್ರು. ದೇವಮ್ಮನವರು ಕತಿ ಹೇಳ್ತಾನೆ ಬಾಯಿಲ್ಲ ಅಂತ. ಅಜ್ಜಾರು ಶರೀರ ಬಿಟ್ಟ ಮ್ಯಾಗ ಒಂದಷ್ಟು ದಿನ ಬಿಟ್ಟು ಮನೆ ಅಲ್ಲಿ ಅದಕ್ಕೂ ಹೋಗಿದ್ದೆ ನಾನು. ಅವರಿದ್ರು ಮನ್ಯಾಗ. ಮುಂಚೆನೆ ಹೋಗಿದ್ನಿ. ಬಾಯಲ್ಲಿ ಬೇಯಿಸಿ ಬಂದು ಬಾ ನೀನು, ನಿಮ್ಮ ಅಪ್ಪನ ಬಾಳೆ ತೋರಿಸ್ತೇನೆ ಹೆಂಗೆ ಮಾಡ್ಯಾನ ನೋಡು ಬಾ ಇಲ್ಲಿ ಅಂತ. ಏನಿಲ್ರಿ, ಇಷ್ಟ ಮನೆ ಇದು ಎಷ್ಟೈತಿ ಇಷ್ಟಾಗಲ್ಲ ಅಲ್ಲಿ, ಇದಷ್ಟೇ ಮೂಲ್ಯಾಗ ಒಂದಿಷ್ಟೇ ಬಚ್ಚಲ, ಅದ್ರ ಮುಂದೆ ಪರದೆ, ಅದ್ರಾಗನ ಇಂಥದ್ರಾಗ ಬಾಳೆ ಮಾಡ್ಯಾವ ನಾವು. ಹೆಂಗೆ ಮಾಡಿದ್ದೇನೆ ನಾನು, ಈ ನಮ್ಮನೆ ಕಾಡ್ಯಾನ ನಿಮ್ಮ ಅಪ್ಪನನ್ನು.
ಎಲ್ಲ ಹೇಳಕ್ಕೆ ಬಿಟ್ರು ಅವರು. ಉಪ್ಪಿಟ್ಟು ತಿಂದಿದ್ರೆ ತಿನ್ನಕ್ಕೆ ಉಪ್ಪಿಟ್ಟು ಕೊಟ್ಟು ಕಲ್ತು ಬಂದಿಂದ ಬಂದಿಂದ. ಹಾಂ, ಮೊದಲಲ್ಲಿ ಬನಾರಸ್ದಾಗಿದ್ರಲ್ಲ, ಅಲ್ಲೇ ಡಿಗ್ರಿ ಎಲ್ಲ ಮುಗಿಸಿ ಬಂದಿಂದಿದ್ದು. ಎಜುಕೇಷನ್ ಮುಗಿಸೋಕೆ ಕಷ್ಟ ಹೋಗಿದ್ರು. ಒಂದಷ್ಟು ದಿನ ಇಲ್ಲೇ ನೌಕರಿನೂ ಮಾಡಿದ್ರು ಅವರು. ಇಲ್ಲ 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 ಇಲ್ಲ, ಎಲ್ಲಿ ಹೋಗಿಲ್ಲ ಅವರು. ಅದ್ರ ಅವಶ್ಯಕತೆ ಅಲ್ಲಿ ಇದ್ರು ಅವ್ರು. ಅವ್ರಿಗೆ ಬಂದಾಗ ಇಲ್ಲಿ ಬಂದ್ರ ಅಂದ್ರೆ ಅವ್ರ ಹತ್ರ ಇರ್ತಿದ್ರು ಅವರು. ಮೊದಲೇಕ ಸಾಲಿ ಸಣ್ಣಂದಿರ್ತಾವ, ಮೊದಲೇ ಪಾಠ ಅಭ್ಯಾಸ ಅನ್ಯತಕ್ಕೆ ಹೋಗಿಂತ ಮೊದಲೇ ಅಲ್ಲೇ ಕಲ್ತಾರ ಅವ್ರು. ಶಿವಾನಂದ್ರ ಹತ್ರನ ಅದಾರ. ಅಲ್ಲಿಂದ ಐದು ಸಣ್ಣಂದಿರ್ತಾರೆ ಅವ್ರು. 5 ವರ್ಷದವ್ರು ಇದ್ದಾಗಿಂದ ಅಲ್ಲೇ ಅದಾರ ಅವರು ಶಿವಾನಂದ್ರ ಹತ್ರ. ಅಲ್ಲೇ ಪಾಠ ಓದೋದು, ಅಲ್ಲೇ ಇದನ್ನ ಮಾಡೋದು ಮಾಡ್ಕೊಂತ ಅದಾರ. ಎಲ್ಲ ಸಣ್ಣಂದಿರ್ತ ಎಲ್ಲ ನೋಡ್ಕೊಂತ ಬಂದಾರ ಶಿವಾನಂದ ಅಜ್ಜವ್ರು ಏನು ಮಾಡ್ತಾರೆ. ಅಲ್ಲ, ಅವಾಗ ಇವ್ರು ಯಾರು ಇಲ್ಲ. ಅವಾಗ ಸಣ್ಣಂದಿರ್ತ ಅವ್ರು ಅಚ್ಚ ಭಾಳ ಮಾಡ್ಯಾರ. ಎಲ್ಲಿ ಹೋಗಿ ಬಿಡ್ತಿದ್ದಿಲ್ಲ ಅವನು. ಹಾಲು ನೆಲದಾಗ ಇಡಿಸ್ಕೊಡ್ತೀರಿ, ಹೆಜ್ಜಾಗ ಊಟ ಬಡದ್ ಗಿಡದಾರ ಅಂತೇಳಿ. ಅವಾಗ ಮಾಟ ಮುದಡಿ ಮಾಡ್ತಾರಂತ. ಒಬ್ಬನ ಮಗ ದತ್ತಕ್ಕೆ ಬಂದು ಆಸ್ತಿ ಮತ್ತು ಏನಾರು ಮಾಡಿ ಗಿಡ್ಯಾರು ಅಂತಂಬ್ರ ಅಂತೇಳಿ ಹೆಜ್ಜಿ ನೆಲ ಸಾಲಿಗೆ ಹೋಗ್ಬೇಕಂದ್ರೂ ಸುಧಾ ಒಂದು ಇದ್ರ ಮ್ಯಾಗ ಗಾಡ್ಯಾಗ ಕರ್ಕೊಂಡು ಹೋಗಿ ಮತ್ತೆ ಗಾಡ್ಯಾಗ ಕರ್ಕೊಂಡ್ಬರ್ಬೋದು. ಹಿಂಗಾಗಿ ಇವ್ರಿಗೆ ಹಿಂಗಾಗಿ ನನ್ನ ಶರೀರ ವೀಕ್ ಆಗಿಬಿಟ್ಟಿತ್ತು ಅಂದ್ರೆ ಅದು. ಹಿಂದಗಡೆ ಇವ್ರು ತಿಳುವಳಿಕೆ ಬಂದ ಮ್ಯಾಗ ಅದನ್ನು ಪ್ರಾಣಾಯಾಮ ಆಸನ ಮಾಡಿ ಮತ್ತೆ ಶರೀರ ಸದೃಢ ಮಾಡ್ಕೊಂಡಾರ. ಭಾಳ ಹಚ್ಚೆ ಮಾಡಿ ನನಗೆ ಎಲ್ಲಿ ಹೋಗಿ ಬಿಡ್ಲಂಗೆ ಮಾಡಿ ಶರೀರ ಮತ್ತು ಇದಾಗ್ಬೇಕ, ಸದೃಢ ಆಗ್ಬೇಕಾರ ಅದನ್ನು ಫ್ರೀ ಬಿಡಬೇಕು. ಹೌದಿಲ್ಲ, ಬಡಿಬೇಕಲ್ಲ, ಎಲ್ಲಿ ಹೋಗಿ ಬಿಡೋರಲ್ಲ ಅಂತ. ಹಿಂಗೆಲ್ಲ ನನ್ನ ಶರೀರ ವೀಕ್ನೆಸ್ ಆಗಿತ್ತು ಅಂದ್ರೆ ಅಜ್ಜವ್ರು. ಹಿಂದಗಡೆ ತಿಳುವಳಿಕೆ ಬಂದ ಮ್ಯಾಗ ಅವರೆಲ್ಲ ಅದನ್ನು ಸುಧಾರಿಸಿ ಮಾಡ್ಕೊಂಡ್ರು. ಆಸನ ಪ್ರಾಣಾಯಾಮ ಇವನ್ನೆಲ್ಲ ಮಾಡಿ ಅವ್ರು ಎಲ್ಲಮ್ಮನವರು ಎಲ್ಲಿ ಹೋಗ್ಬಿಟ್ಟಿಲ್ಲ. ಇವರು ಬಾಳಮ್ಮನವರು, ಅವರು ದತ್ತಕ್ಕೆ ತಾಯಿ ಬಾಳಮ್ಮ. ಎಲ್ಲಮ್ಮನವ್ರು ಅಂದ್ರೆ ಅವ್ರ ತಂಗಿ. ಶಿವಾನಂದರ ತಂಗಿ ಅದ. ಅವರು ಇವ್ರನ್ನೆಲ್ಲ ಇದನ್ನ ಮಾಡ್ಯಾರ. ಎಲ್ಲಮ್ಮನಾರ ಇವ್ರನ್ನೆಲ್ಲ ಜೋಪಾನ ಮಾಡಿ ಎಲ್ಲ ಇದನ್ನ ಮಾಡಿದ್ದೆಲ್ಲ ಭಾಳ ಕಾಳಜಿ ಮಾಡ್ಯಾರ. ಹಿಂಗಾಗಿ ನನ್ನ ಶರೀರ ಭಾಳ ಕ್ಷೀಣ ಆಗಿತ್ತು ಅಂದ್ರೆ ಭಾಳ ಹಚ್ಚ ಮಾಡೋದು. ನೆಲಕ್ಕೆ ಇಳಿಸುವಂಗಿಲ್ಲ. ಅವ್ರ ಶರೀರ ಪ್ರಾರಬ್ಧ ಮನೆಯೊಳಗೆ ಸಾಧಿಸಿದ್ರು. ಅದನ್ನು ಎಲ್ಲಿಗೆ ಹೋಗಲಿಲ್ಲ. ಹೈಸ್ಕೂಲ್ಗೆ ಎಟ್ಟು ಹೋದ್ರೆ ರಾಮದುರ್ಗ ಇದಕ್ಕೆ ಹೈಸ್ಕೂಲ್ಗೆ ಅಲ್ಲಿ ಮನೆ ಮಾಡಿದ್ರಿ. ಇವನು ಕರ್ಕೊಂಡು ಹೋಗ್ಯಾರ ದೇವಮ್ಮವ್ರನ್ನ. ಅಲ್ಲಿ ಕರ್ಕೊಂಡು ಹೋದಾಗ ಅವ್ನು ಕೆಲ್ಸಕ್ಕೆ ಅವ್ನು ಸೈದು ಸಾಬೂನು ಕರ್ಕೊಂಡು ಹೋಗ್ಯಾರ. ಅಲ್ಲಿ ಆ ನೀರು ಜಗ್ಗಕ್ಕೆ ಏನಾರು ಕೆಲ್ಸಕ್ಕೆ ಅವ್ನು ಸೈದು ಸಾಬೂನು ಇಟ್ಕೊಂಡಿದ್ರು ಅಂತ. ಅಲ್ಲಿ ಬ್ರಾಹ್ಮಣರು ಓಣ್ಯಾಗ, ಅಲ್ಲಿ ಓಣ್ಯಾಗಿದ್ದಾಗ ಇವ್ರಿಗೆ ಹಗ್ಗ ಹಿಡಿಸ್ಕೊಡೋರಲ್ಲಂತ ಅವ್ರು ಬ್ರಾಹ್ಮಣರು. ನೀರಿಗೆ ಹೋದ ಕೂಡಲೇ ಇವು ಅತ್ತ ಹೋಗ್ಬಿಡವ, ಇವ್ರು ನೀರಿಗೆ ಪಾಳೆ ಹಗ್ಗ ಹಿಡಿಸ್ಕೊಡೋಂಗಿಲ್ಲಲ್ಲ. ಹಿಂಗಾಗಕತ್ತೈತಿ ಅನ್ಕೂಲ, ಸಾಬ ನಿನಗೆ ಬೇರೆ ಹೆಸರು ಇಡ್ತೇವೆ, ಬಸೈ ಅಂತ ಹೆಸರು ಇಡ್ತೇವೆ ನಿನಗೆ ಅಂತೇಳಿ ಬಸೈ ಅಂತ ಹೆಸರು ಇಟ್ಟರು. ಅವರು ಒಂದು ಕೂಡ ನೀರು ಸುರಿರಿ, ನೀ 2 ಕೂಡ ಸುರು ಅವ್ರ ಹಗ್ಗದ ಮ್ಯಾಗ. ಹಿಂಗೆ ಮಾಡಾಕತ್ ಕೂಲೆ ಬಸೈನಾರ ನೀವು ಹಿಡಿಯಾಕ ಕಟ್ಟಿಲ್ರಿ ಅನ್ನಕತ್ರ ಅಂತ. ಹಿಂಗೆ ಮಾಡೋ ಸಾಬಾನಿಗೆ ಅಂದ್ರಂತ. ಬಸೈನಾರ ಅನ್ನೋರು ಅಂತೇಳಿ ಅವನು ಬಸೈನ್ ಮಾಡಿದ್ವಿ ಅಂದ್ರಂತ. ಮುಸಲ್ಮಾನ್ರು ಅವ. ಹಿಂಗೆಲ್ಲ ಮಾಡಿ ಅಲ್ಲಿ ಅವ್ರನ್ನ ಇಟ್ಕೊಂಡಿದ್ರು. ಅಲ್ಲಿ ಅವ ಸೇವಾ ಮಾಡ್ಯಾನ ಅಜ್ಜವ್ರು ಇದ್ರೆ. ಅದು ಒಂದು ಮನೆ ಹಾಕ್ಬಿಟ್ಟಾರ. ಮನೆ ಪಿಸಾಚಿದ್ದು ಮನೆ ಅದು. ರಾತ್ರಿ ಎದ್ದು ಬಿಟ್ಟದೆ, ಕದ ತೆಗೆದು ಇವ್ರು ಹೊರಗೆ ಹೋಗೋರಾಗ ಇದ್ರಿಗೆ ಬಂದ್ಬಿಟ್ಟದೆ ಅದು ದೇವಮ್ಮನವ್ರು. ಆದಾಗ ಇವ್ರು ಬಡಿಗೆ ತೊಗೊಂಡು ತಿಮ್ಕೊಂತ ಹೋಗ್ಯಾರ. ಅದನ್ನು ದಾದ ಮಾಡಿಲ್ಲ. ಸಪ್ಪಳ ಮಾಡಿದ ಕೂಲೆ ಇವರು ಅಜ್ಜಾರು ಎದ್ದು ಇದನ್ನು ಮಾಡಿದ ಕೂಲೆ ತನ್ನಿಂದ ತಾನ ಹೋದಂತ. ಆವಾಗ ಜಗ ಬಿಟ್ಟದ ಅದು. ಫಸ್ಟಿಗೆ ಇವ್ರ ಮನೆಗೆ ಹೋದಾಗ ಸೂಕ್ಷ್ಮ ಶರೀರದಾಗ ಇರ್ತಾವಲ್ಲ ಅವು ಗೊತ್ತಾಗೋದಿಲ್ಲ.
ಪದ ತಗೋಕೂಲ ಇದ್ರಿಗೆ ನಿಂತು ಬಿಡಿತಂತ ದೇವಮ್ಮನವ್ರಿಗೆ ಹೆದರೇ ಇಲ್ಲ ಅವ್ರು ತಗೊಂಡು ತಿನ್ಕೊಂತ ಹೋಗ್ಯಾರ. ಹಿಂಗಾಗಿತ್ತು ಅಂದ್ರೆ ಹೆದರುದಿಲ್ಲ. ಒಬ್ಬೊಬ್ಬ ಅದು ಅದು ಒಬ್ಬೊಬ್ರು ಅದು ಒಬ್ಬೊಬ್ಬ ಹೆದರ್ತಾವ. ಯಾಕ್ರಿ ಎಲ್ಲ ಹೆದರು ಇದಲ್ಲ ಸಂಸ್ಕಾರ. ಏ ಇಂಥವೆಲ್ಲ ಘಟನೆಗಳು ಆಗ್ಯಾವ. ಅದಕ್ಕೆ ಅವ್ರಿಗೆ ಅನುಕೂಲ ಆಗ್ಯಾರ, ಎಲ್ಲ ಥರದ ಸಹಾಯ ಮಾಡ್ಯಾರ. ಅಜ್ಜಾರಿಗೆ ಸೇವಾ ಮಾಡ್ಯಾರ, ಅವ್ರಿಗೆ ಅಡಿಗೆ ಟೈರಿಗೆ ಹೋಗಿ ಊಟ ಕೊಡೋದು. ಏನು ಹಿಂದಗಡೆ ಆಶ್ರಮದಿಂದ ಒಬ್ಬರ ಹೋಗಿ ಕೊಟ್ಟು ಬರ್ತಿದ್ರು ಅಂತ ಊಟ, ಅವ್ರ ಮನೆಯಾಗಿಂತ ಆಶ್ರಮಕ್ಕೆ ಹೋಗಿ ಕೊಡೋದು. ಹಿಂದಗಡೆ ಅಲ್ಲೇ ಶಾಸ್ತ್ರ ನಡೆಸೋದು, ಅಲ್ಲೇ ಇದನ್ನು ಮಾಡೋದು, ಇಲ್ಲೇ ಊಟ ತೊಗೊಂಡು ಅದಕ್ಕೆ ಅಲ್ಲಿಗೆ ಹೋಗೋದು, ಅಲ್ಲಿ ಕೊಡೋದು, ಇದನ್ನು ಮಾಡ್ತಿದ್ರು ಅಂತ. ಹಾಲು ಕೊಡೋದು, ಸಾಯಂಕಾಲ ಹಾಲು ಊಟ ಮಾಡ್ತಿದ್ದಿಲ್ಲ, ಹಾಲಾರ ಕೊಟ್ಟು ಬರ್ಬೇಕಲ್ಲ, ಹಾಸ್ಕೊಂಡು ಹೋಗಿ ಹಾಲು ಕೊಟ್ಟು ಬರ್ತಿದ್ರು ಅಂತ. ಅವಾಗ ಮಗಾನ್ಯಾಗ ಇಳಿದ ಹತ್ತಿ ಹೋಗೋದು, ಅವಾಗ ಬ್ರಿಡ್ಜ್ ಸಹಿತ ಇದ್ದಿದ್ದಿಲ್ಲ, ಅಂಥದ್ರಾಗ ದಾಟಿ ಹೋಗೋದು. ಏನು ಶರೀರ ಪ್ರಾರಬ್ಧ ಯಾರ್ಯಾರ್ದು ಹೆಂಗೈತಿ ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಒಬ್ಬೊಬ್ರಿಗೆ ಅನುಕೂಲ ಆಗ್ಬೋದು, ಪ್ರತಿಕೂಲ ಆಗೋದು. ಈ ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ನಾವು ಅನುಕೂಲ ನೋಡೋದಿಲ್ಲ, ಪ್ರತಿಕೂಲ ನೋಡೋದಿಲ್ಲ. ಈ ಕಡೆ ಲಕ್ ಕೊಟ್ಟ ಅಂದ್ರೆ ಏನು ಬೇಕಾದಾಗಲಿ ಅಂತ, ಬಂದದ್ದೆಲ್ಲ ಬರಲಿ ಅಂತ ಗಟ್ಟಿ ಹಾಕೋಣ. ಗಟ್ಟಿ ಆದಾಗ ಇದು ಭೇಟಿ ಆಗ್ಬೋದು ಅಂದಾರಲ್ಲ, ಇದು ಸಂಸ್ಕಾರ ನಿನ್ನಲ್ಲಿ ದೃಢಪಟ್ಟಿತ್ತಂದ್ರೆ ಹೊರಗೆ ಬೇಕಾದ ವಿಘ್ನಗಳು ಬಂದು ನಾವು ಕಣ್ಣು ತೆಗೆದಿಲ್ಲ. ಏನು ಕಲ್ಪನಾ ಅಡಗಿದಾಗ ಎಲ್ಲಿದಾವೆ ಎಲ್ಲ ನೀನು ಈಶ್ವರ ಮಾಯಾ ಅನ್ನೋ ಎಲ್ಲ ಎಲ್ಲಿದಾವು ನೀನು ಕಲ್ಪನಾದಾಗ ಅವತ್ತು ಬರ್ತಾವೆ. ಶರೀರ ನಾನು ತಿಳ್ಕೊಂಡದ್ದು ನೀನ ಹಿಡ್ಕೊಂಡು ಇಲ್ಲ, ಇವನು ಯಾರು ಬಂದಿದ್ದನ್ನು ನೀ ಹಿಡ್ಕೋ ಈ ಶರೀರ ನೀನಂತ ಹೇಳಿದ್ರೆ ನಿನಗೆ ಬಂದು ಹೇಳಿತ್ತನ್ನ ನನ್ನ ರೂಪ ಹಿಂಗದಿ, ನಾನು ಪೂಜೆ ಮಾಡೋ ನಾ ಹಿಂಗದೇನಂತ, ನನ್ನ ಆಕಾರ ಹಿಂಗೈತೆ ಅಂತ ಯಾವ್ದಾರ ದೇವ್ರು ಬಂದು ಹೇಳಿತ್ತ ನಿನ್ನ ಮನೆ ಮುಟ್ಟ? ನೀವೇ ಕಲ್ಪಿಸ್ಕೊಂಡಿರಲಿಲ್ಲ ಅವನು. ಯಾರು ಕಲ್ಪಿಸ್ಕೊಂಡು ಇಟ್ಕೋ ಅಂತ ಹೇಳಿದ್ರು ನಿಮಗೆ? ಇದನ್ನು ನೀವೇ ಕಲ್ಪಿಸ್ಕೊಂಡು ನೀವೇ ಬಳಲ್ತೀರಿ. ಯಾರು ಕಲ್ಪಿಸ್ಕೊಂಡಿಲ್ಲ ಅವ ಬಳಲೋದಿಲ್ಲ. ದೇವ್ರ ಅದಾನ ಇನ್ನೊಂದು ಕಲ್ಪಿಸ್ಕೊಂಡಿನಿ ನಿನಗೆ ಭಯ ಉಂಟಾಕೈತಿ. ಇನ್ನೂ ಯಾವ ಕಲ್ಪಿಸ್ಕೊಳ್ಳೋದು ಅವ ಆರಾಮದಾನು, ಅನ್ಯವಾಗಿ ಏನೂ ಇಲ್ಲ ಕಲ್ಪಿಸ್ಕೊಳಕ್ಕೆ. ನಿನ್ನ ಕಲ್ಪನಾದಾಗ ತೂರು ದೇವನ ದೇವತೆಗಳಿಗೆ ಎಷ್ಟು ಹೆದರಿರಿ ಅಲ್ರಿ ನೀವು. ಏನು ನೀವು ಯಾರ ಯಾಕೆ ಇರುವಲ್ರಕ್ಕ? ನಿಮಗೆ ಏನು ಬೇಕಾಗೈತೆ ಅದು ಎಲ್ಲೈತಿ ಅನ್ನೋದು ನೋಡ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲ ಸಮಸ್ಯೆ ಬಗೆಹರಿತೈತಿ. ಏನು ಬೇಕಾಗೈತಿ ನಿಮಗೆ ಆನಂದ, ಅದು ಎಲ್ಲೈತಿ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದಕ್ಕೆ ಅಲ್ಲಿ ಐತಿ ಇಲ್ಲಿ ಐತಿ, ಇಂದ್ರಿಯಗಳ ವಿಷಯ ವಸ್ತುಗಳಲ್ಲಿ ಐತೆ ಅಂತ ಇಂದ್ರಿಯಗಳ ಮೂಲಕ ಹುಡುಕ್ಯಾಡಕತ್ತೀರ. ಏನು ಯಾವ ಸಾಮಾನದಾಗೂ ಇಲ್ಲ, ಅದು ಜಗತ್ತಿನ ಯಾವ ಸಾಮಾನದಾಗೂ ಇಲ್ಲ. ಅದು ಹುಡುಕ್ಯಾಡ್ರೆ ಸಿಗೋದಿಲ್ಲ. ನಿನ್ನಲ್ಲಿ ಇದ್ದದ್ದನ್ನು ಅನ್ಯದ್ರ ಹುಡುಕಿ ಸುಳ್ಳ ಬಳತ್ತೀವಿ. ಅದಕ್ಕೆ ಅನುಭವಗಳು ನಿನ್ನೊಳಗೆ ಐತಿ. ಬೇಕಾದ್ದು ನಿನಗೆ ಬೇಕಾದ್ದು ಆನಂದ, ಸತ್ಯ ಪದ, ನೀತಿ ಪದ, ಆನಂದ ಪದ, ಅದನ್ನು ಅನುಭವದಿಂದ ನೋಡು ಅಂತ ಎಚ್ಚರಿಕೆ ಕೊಟ್ಟಾರ. ಇಂದ್ರಿಯಗಳಿಂದ ನೋಡಂದಿಲ್ಲ. ನಾವು ಕಣ್ಣಿನಿಂದ, ಮೂಗಿನಿಂದ ಹಾಕ್ರಿ, ಚರ್ಮದಿಂದ ನೋಡಾಕೊಂಡೇವೆ. ಇಂದ್ರಿಯಗಳ ಮುಖಾಂತರ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ಅವನ್ನು ಹುಡುಕಾಕತ್ತೇವೆ ನಾವು. ಎಂದೂ ಸಿಗುವುದಿಲ್ಲ ಅದು. ಬಹಿರ್ಮುಖ ವೃತ್ತಿಗೆ ಆನಂದ ಎಂದೂ ಅನುಭವ ಬರುತ್ತಿಲ್ಲ. ಯಾರಿಗಾರ ಕಂಡಾರ ನೋಡ್ಕೋರಿ, ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಹೋಗಿ ಮಾಡಿ ಸುಖ ಹೊಂದಿದವರು ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಸುಖಿಗಳಾದವರೆಲ್ಲ ಇದನ್ನು ವ್ಯಾಪಾರ ಬಂದ್ ಮಾಡಿ ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಅಳದಾಗ ಪ್ರತಿಯೊಬ್ಬರು ಆ ಸುಖದ ಅನುಭವವನ್ನು ಮಾಡಿಕೊಂಡ್ರು. ದಿನನಿತ್ಯ ನಾವು ನಿದ್ದೆಯೊಳಗೆ ಎಲ್ಲ ಅದನ್ನು ಅನುಭವ ಮಾಡ್ತೇವಿಲ್ಲ. ಆರಾಮಿ ಹೆಂಗೆ ಎದರ ಮುಖಾಂತರ ಕಂಡಿಪ್ಪ? ಕಣ್ಣಿನಿಂದ ನೋಡಿದ್ವಿ, ಕೈಯಾಡಿಸಿ ನೋಡಿದ್ವಿ, ಮುಟ್ಟಿ ನೋಡಿದ್ವಿ, ಏನು ನೆಕ್ಕಿ ನೋಡಿದ್ವಿ. ನಿದ್ದೆ ಆರಾಮ್ ಹೆಂಗೆ ಗೊತ್ತಾಯ್ತು ನಿನಗೆ? ಯಾವ ಇಂದ್ರಿಯಗಳ ಮೂಲಕ ಗೊತ್ತಾಯ್ತು ಅಂದ್ರೆ, ಯಾವ ಇಂದ್ರಿಯಗಳ ಬಳಕೆ ಎಲ್ಲ ಅಡಿಗ್ಯಾವಲ್ಲಿ, ಅಲ್ಲಿ ಆರಾಮಿದ್ನೆ ಅಂತ ಹೇಳ್ತೀವಿ. ಅದು ಹೆಂಗೆ ಗೊತ್ತಾಕೈತೆ ಅಂದರೆ, ಯಾವ ವಿಷಯದಿಂದ ಸಂಪರ್ಕ ಹೋಗಿಲ್ಲೂ ನಾವು ಅನುಭವ ಮಾಡೇವದು. ಈಗೂ ಅದು ಅವಶ್ಯಕತೆ ಇಲ್ಲ. ಅಂಥ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿದೆ. ಅಲ್ಲಿ ತಿಳಿಯಲಿ ಅದನ್ನು ಅನುಭವ ಮಾಡೇವೆ. ಯಾವ ಇಂದ್ರಿಯಗಳ ಸಂಪರ್ಕ ಹೋಗಿಲ್ಲ ಇಲ್ಲಿ ಅರ್ಥ, ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿಲ್ಲ ಎಚ್ಚರಿದ್ದ ನಾವು ಅನುಭವಿಸ್ಬೇಕಾಗೈತೆ. ಅರಿವು ಸಹಿತ ಆ ಸ್ಥಿತಿಯನ್ನು ನಾವು ಮರುವಿನ ಮೂಲಕ ಅದನ್ನು ಹೊಂದೇವಿ. ಇಲ್ಲಿ ಅರಿವಿನ ಮೂಲಕ ಎಲ್ಲ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅದರ ಅನುಭವ ಮಾಡ್ಕೋಬೇಕಾಗಿತ್ತು.
ಈ ಅಭ್ಯಾಸ ನಿರಂತರ ಮಾಡಬೇಕು. ನಾವು ಸತತ ಅದ್ರ ಬಗ್ಗೆ ವಿಚಾರ ಮಾಡೋದ್ರಿಂದ ನಮಗದು ಸಾಧ್ಯತೆ. ವಿಚಾರಣ ಇದಕ್ಕೆ ಸಾಧನ. ನೀ ಯಾವ ಕರ್ಮ ಮಾಡಿದರೂ ನಿನಗೆ ಅದು ಅನುಭವ ಕೊಡೋದಿಲ್ಲ, ಆನಂದದ ಅನುಭೂತಿ ಆಗೋದಿಲ್ಲ ನಿನಗೆ. ಕರ್ಮದಿಂದ ಇವೆಲ್ಲ ನಿನಗೆ ಸಾಮಾನುಗಳು ಸಿಗ್ಬೋದು, ಸುಖ ಸಿಗೋದಿಲ್ಲ. ಏನು ನಿನಗೆ ಸಾಮಾನು ಬೇಕು, ಏನು ಸುಖ ಬೇಕು? ಸುಖ ಬೇಕಂದ್ರೆ ಸಾಮಾನ್ಯ ಮ್ಯಾಗಿನ ವ್ಯಾಮೋಹ ಕೈ ಬಿಡುತ್ತೆ. ಏನು ಸಾಮಾನು ಬೇಕಂದ್ರೆ ಸುಖ ಕಳ್ಕೊತಿ, ಸುಖ ಬೇಕಂದ್ರೆ ಸಾಮಾನು ಕಳ್ಕೊತಿ. ಜಗತ್ತು ಬೇಕಪ್ಪ, ಜಗತ್ತಿನ ಸಾಮಾನು ಅಂದ್ರೆ ಆರಾಮ್ ಕಳ್ಕೊಂಡ ನೀ ಅದನ್ನು ಬೇಡ. ಆರಾಮ್ ಬೇಕಾಗಿತ್ತ ನಿದ್ದೆ ಮಾಡ್ಬೇಕಾದ್ರೆ ಎಲ್ಲ ಬಿಡ್ತಿ ಇಲ್ಲ. ಎಲ್ಲ ನಿನ್ನ ಜಗತ್ತು, ನಿನ್ನ ಬಾಳೆ ಎಲ್ಲ ಹಾರಿಗಿಡದ, ನನ್ನ ಹೊಲ ಮನೆ ಬದುಕು ಬಾಳೆ ಎಲ್ಲ ಕೈ ಬಿಟ್ಟು ಆರಾಮ್ ಇರ್ತೀವಿ. ನನಗೆ ಬಾಳೆನೂ ಬೇಕು ಆರಾಮನೂ ಬೇಕಂದ್ರೆ ಎರಡೂ ಒಮ್ಗಿಲೆ ಸಿಗೋದು. ಒಂದು ಬಿಟ್ಟಾಗ ಒಂದು ಸಾಧ್ಯ ಐತಿ. ಏನು ನಾವು ಇದನ್ನ ಹೆಂಗೆ ಬಿಡ್ಲಿ ಅಂತ ಎಚ್ಚರ ಅದಕ್ಕೂ ಇದನ್ನ ಹಿಡ್ಕೊಂಡು ಕುಂದಿರ್ತೀವಿ. ಇದು ಕಡೆಗೆ ಬೇಸರಾಗಿ ನಿದ್ದೆ ಆಗಿಬಿಡ್ತೀವಿ ಇಲ್ಲೋ. ಇದನ್ನು ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಇದನ್ನು ಕೈ ಬಿಡ್ಬೇಕಾಗೈತಿ. ಇನ್ನು ಕಾಯಂ ಇರ್ಬೇಕಂದ್ರೆ ಇದನ್ನು ಹಿಡ್ಕೊಂಡು ಕುಂತು ಎಂದು ಹೊಂದವ ನೀನು? ಏನು ಸುಖ ಕೊಡ್ತಿ ನಿನಗೆ? ಇಷ್ಟು ಎಚ್ಚರಿಕೆಯನ್ನು ಕಳೆದಿಯಲ್ಲ, ಎಚ್ಚರಿಕೆ ಬಾಳೆ ಈ ಎಲ್ಲ ನಮೂನಿ ಮಾಡಿ ನೋಡಿದೀಪ, ಏನು ಸುಖ ಕೊಡ್ತೀರ? ಇದು ಹೊಳಿದು ಭಾಳ ಕಠಿಣ ಅದ. ನಾವು ಈ ಜಗತ್ತಿನೊಳಗೆ ಏನು ಮಾಡಿದ್ರು ನನಗೆ ಸುಖ ಸಿಗುವುದಿಲ್ಲ ಅನ್ನೋ ತಿಳುವಳಿಕೆ ಹೊಳಿಬೇಕಾದ್ರೆ ಏನೋ ನಿಂದು ಪುಣ್ಯ ಇದ್ರೆ ಹೊಳೆದ್ರು ಹೊಳಿತು, ಹೊಳೆದಿದ್ರಿಲ್ಲ ನೀನು. ಮತ್ತು ಒಬ್ಬರು ನೋಡಿ ಒಬ್ಬರು ನಾನು ಹಂಗೆ ಮಾಡ್ಬೇಕು ಅನ್ಕೊಂತ ಅದ್ರ ಬೆಣ್ಣೆ ಐತಿ ತಿರ್ಕೊಂತ ಹೊಂಟಿ. ಯಾರೋ ಹೊಂಟಾರಪ್ಪ, ಅವರು ನಾವು ಹಂಗೆ ಮಾಡ್ಬೇಕಂತ ನೋಡ್ತೈತೆ ಅಲ್ಲಿ ಇದ್ರಿಗೆ. ಅವ್ರು ಏನು ಮಾಡ್ತಾರೆ ಅದನ್ನು ಮಾಡ್ಕೊತಾರೆ. ಅವ್ರು ಮಾಡಿದ ಏನಾಗೈತೆ ನೋಡ್ಕೊ. ಆರಾಮ್ ಇರ್ಬೇಕಂತ ಮಾಡಿರ, ಆರಾಮ್ ಅದಾರನ್ನ ಅವರು? ಸುಖ ಹೊಂದ್ಬೇಕಂತ ಏನೇನೋ ಮಾಡಿದರು ಅವರು. ಹೊಲ ಹಿಡಿದ್ರು, ಮನೆ ಹಾಕಿದ್ರು, ನೌಕರಿ ಹಿಡಿದ್ರು, ಮಕ್ಕಳನ್ನ ಹಿಡಿದ್ರು, ಇಂದ್ರಿಯಗಳು ಮಜಾ ಮಾಡಿದ್ರು. ಸುಖ ಸಿಗ್ತೇನೆ ಹಂಗಾರಂದ್ರೆ? ಇದನ್ನು ಮಾಡಿ ಯಾರು ಒಬ್ಬರ ಸುಖ ಹೊಂದಿದ ಉದಾಹರಣೆ ಜಗತ್ತಿನ ಇತಿಹಾಸದೊಳಗೆ ತೋರಿಸ್ರಿ ನೀವು. ಅಂದ್ರೆ ನಾವು ಹೊಂದಾಕ ಬರ್ತೈತಿ. ಯಾರು ಹೊಂದಿದೆ ಅಂದ್ರೆ ನೀ ಹಂಗೆ ಹೊಂತಿ ಅದನ್ನು. ಇದನ್ನು ನಿಂತು ವಿಚಾರ ಮಾಡೋರು ಎಲ್ಲಿಯೋ ಒಬ್ಬವ ಇವ್ರು ಬೆನ್ನು ಹತ್ತಿರಂತೆ ನಮಗೆ ಸುಖ ಶಾಂತಿ ಸಿಗು, ಇದ್ರ ಬೆನ್ನು ಹತ್ತಿರ ಇದೇ ಕ್ರಮ ನಾವು ಮುಂದುವರ್ಸಿರ ಜನ್ಮ ಜನ್ಮಾಂತರ ತಿರುಗುವುದು ಬರ್ತೈತಿ ಅಂತ ವಿಚಾರವಂತ ನಿಂತು ವಿಚಾರ ಮಾಡಿ ಹಿಂದಕ್ಕೆ ಸರಿತಾನದ. ಇದ್ರ ಹಕ್ಕಿಕತೆ ತಿಳ್ಕೊಂತ ನಾವು ಯಾವ ಇದ್ರ ಹಕ್ಕಿಕತೆ ಗೊತ್ತಾಕತಿ, ಅವ ಇದ್ರ ಬೆನ್ನು ಹತ್ತದ್ರು. ಗೊತ್ತಿಲ್ಲದ್ದು ಬೆನ್ನು ಹತ್ತಿ ಅದ್ರ ಪಸಿಗೆ ಬೀಳುತ್ತೆ. ನಾವು ಅನುಲಿ ಉಂತೇವೆ ನಾವು. ಮಹಾತ್ಮರು ಇಷ್ಟೆಲ್ಲ ಎಚ್ಚರಗೊಳಿಸಿದ್ರು ಎಲ್ಲಿಯೋ ಒಬ್ಬವ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಹಿಂದಕ್ಕೆ ಸರಿ. ಅವ ಯಾರಿಗೆ ಹೊಳ್ದೈತಿ? ನಮ್ಮಂತೂ ಬಾಳೆಗೆ ಬಡ್ಕೋತೇವೆ. ಎಷ್ಟು ಹೇಳಿರು ಕೇಳಿರು ನಾವು ನಿಮ್ಗೆ ಅದ ಬೇಕಾಗೈತಿ ಅದನ್ನು ಮಾಡ್ಕೊತ ಹೋಗ್ರಿ. ಅದನ್ನು ಎಲ್ಲಿಯೋ ಒಬ್ಬ ಇದನ್ನು ತಿಳ್ಕೊಂಡವ ಅವ ಅಂತಾನ. ಎಷ್ಟು ಹೇಳಿರು ಕೇಳಿರು ಮತ್ತು ಅದ್ರಾಗ ಅಂತೀರಿ ಹೊಡ್ಕೊಂತ ಹೋಗ್ಕೊಂತ ಹೋಗ್ರಿ ಅಂದ್ರೆ ಅರ್ಥ. ಸುಖ ಶಾಂತಿ ಬೇಕಂದ್ರೆ ಇದ್ರ ಕಡೆಯಲ್ಲಿ ಹಾಕ್ಕೊಡು, ನಿನ್ನ ಇರುವಿನ ಕಡೆಯಲ್ಲಿ ಹಾಕ್ಕೊಡು. ಅಂಟ್ ಬೇಕಂದ್ರೆ ಬಾಳೆದ ಬೆನ್ನು ಹತ್ತಿ ಹೋಗತ್ತೆ. ಜನ್ಮ ಜನ್ಮ ಅಂತ ತಿರ್ಕೊಂತ ಹೋಗೋದು. ಸಾಮಾನುಗಳು ಬೆನ್ನು ಹತ್ತಿ, ಜಗತ್ತಿನ ವಸ್ತುಗಳು ಬೆನ್ನು ಹತ್ತಿ ನಮಗೆ ಬೇಕಾದದ್ದು ಅವು ಕೊಡೋದಿಲ್ಲ. ಅವು ನಾವು ತಿಳ್ಕೊಂಡದ್ದು ಅವು ಕೊಡೋದಿಲ್ಲ. ತನ್ನ ಮಂತೇಳಿ ಏನೈತೆ ಅದನ್ನು ದುಃಖನ ಕೊಡುವವು. ಜಗತ್ತಿನ ಯಾವ ವಸ್ತುಗಳು ನಮಗೆ ಸುಖ ಶಾಂತಿಯನ್ನು ಕೊಡಲಾರು ಅಂತ ಯಾವನಲ್ಲಿ ವಿವೇಕ ಜಾಗೃತ ಆಗಿ ಅವುಗಳಿಂದ ವಿಮುಖ ಹಾಕಾನ, ಅವಾಗವ ಅಂತರ್ಮುಖ ವೃತ್ತಿಯೊಳಗೆ ಇದರ ಅಭ್ಯಾಸ ಶುರುವಾಕೈತೆ. ಅವ ಬಹಿರ್ಮುಖ ವೃತ್ತಿಯೊಳಗೆ ಹಣಿಕೆ ಹಾಕಕ್ಕೆ ಹೋಗುದು. ನಾವು ಜಗತ್ತಿನ ಕಡೆ ಎಲ್ಲ ಜಗತ್ತಂದ್ರೆ ಇದು ಬಹಿರ್ಮುಖ ವೃತ್ತಿನ ಅಲ್ಲ. ಬಹಿರ್ಮುಖ ವೃತ್ತಿಯೊಳಗೆ ನೀ ಎಷ್ಟು ಗುದ್ದಾಡಿದ್ರು ಕೆಲಸ, ಗುದ್ದಾಡಿ ಗೂದಿ ಹಸ್ಕೋದು ಅಂತಿದ್ರು ಅಚ್ಚ. ಎಷ್ಟು ಸಲ ಹುಟ್ಟಿ ಬಂದು ಮಾಡಿರೂ ಆಗೋದಿಲ್ಲ. ಹಿಂಗೆ ಎಷ್ಟೋ ಶರೀರಗಳು ಹುಟ್ಟಿ ಬಂದಿದ್ರು ಪ್ರಯತ್ನ ಮಾಡಿ ಕಡಿಗೆ ಬೇಸರಾಗಿ ದನು ಹೊಂದೇವಿ. ಎಲ್ಲ ಕಳ್ಕೊಂಡು ಕಾರ ಚೀತು ಅಣಸ್ಕೊಂಡು ಬಿಟ್ಟರು ಮತ್ತು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೋದು. ಮತ್ತೆ ಬಂದ್ಯಾ ಅನುಲಿ ಉಣ್ಣಾಕ ಎಷ್ಟು ಸಲ ಬರೋ ಹಿಂಗೆ ಹುಟ್ಟಿಟ್ಟಿ ನಿನ್ನ. ಅದಕ್ಕೆ ಇದು ಬೇಸರ ಆಗ್ಬೇಕು ನೋಡಿ. ಹುಟ್ಟಲು ಹೊಂದಲು ಬ್ಯಾಸತ್ತವಂಗೆ ಅಂದಾರ. ಅದಕ್ಕೆ ಬೇಸರ ಆದವನ ಕೆಲಸ ಇದು. ಇನ್ನೆಮ್ಮೆ ಬರಬಾರ್ದಪ್ಪ ನಾ ಇನ್ನು ನಾಚಿಗಿಲ್ಲಪ್ಪ ನಿನಗೆ ಒಳ್ಳೆಯ ಬರಾಕಿಲ್ಲ ಅಂತ. ಚೀತು ಅನುಲಿ ಉಂಡು ಮತ್ತು ಬರ್ತೀಯ ಅಂದಿಂದ ಕಂಡು ಕೇಳಿ ಮತ್ತು ಅದನ್ನು ಮಾಡ್ತೇನೆ ಅಂದರೆ ಇನ್ನೂ ಹೊಳಿವಲ್ದ ನಿನಗೆ. ಮುಟ್ಟು ಕೊಜ್ಜಪ್ಪ ಮನುಷ್ಯ ಇನ್ನೂ ಅಂತಿರ್ತಾರೆ. ಹೌದಿಲ್ಲ? ಎಷ್ಟು ಬರಬೇಡ ಅಂದ್ರು ಮತ್ತೆ ಬರ್ತೈತಿ ಅಂದ್ರೆ ಹೊಳ್ಳಿ ಬರ್ತೈತಿ ಅನುಲಿ ಅಂತ. ಅದ್ರ ವ್ಯಾಮೋಹ ಹೋಗು ಮಠ ಹಿಂಗಾರಿ. ವಿಷಯದ ವ್ಯಾಮೋಹದಿಂದ ಕಡೆಗೆ ಆಗ್ಬೇಕಾತಂದ್ರೆ ಇದಕ್ಕೆ ವಿಚಾರಣ. ಅದಕ್ಕೆ ಮತ್ತೆ ಮಹಾತ್ಮರು ಹೇಳಿದ ವಿಚಾರ ಕಡೆ ಲಕ್ಷ್ಯ ಕೊಟ್ಟು ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದರಂತೆ ನಾವು ವಿಚಾರ ಮಾಡಿದಾಗ
ಇದರಿಂದ ಕಡೆಕಾಗಕ್ಕೆ ದಾರಿ ಸಿಗ್ತೈತೆ ನಮಗೆ. ಇವತ್ತಿಲ್ಲ ನಾಳೆ ಕ್ರಮೇಣ ಅದ ದಾರಿ ಒಳಗೆ ಹಿಡಿದ್ರೆ ಹತ್ತೈತೆ ಅದು. ನಾವಲ್ಲಿ ಹೋಗೋಂಗಿಲ್ಲ, ಕೇಳುವಂಗಿಲ್ಲ, ಬರೇ ಬಾಳ್ಯಾಕೆ ಬಡ್ಕೊಂಡು ಆ ವಿಷಯ ಎಲ್ಲ ಅದ್ರಾಗ ಕಳಿಸತ್ವ. ಎದಕ್ಕೆ ಬಂತು ಜೀವನ ಎಲ್ಲ ವ್ಯರ್ಥ ಆತಲ್ವ ನಿಮ್ದು. ಅದಕ್ಕೆ ಸುಖದ ದಾರಿ ತೋರ್ಸವ್ರು ಯಾರು ನಮ್ಮ? ಯಾರು ಮಹಾತ್ಮರು ಹೊರತುಪಡಿಸಿ ಯಾರೂ ಇಲ್ಲ ಈ ಜಗತ್ತಿನೊಳಗೆ ಸುಖದ ದಾರಿ ತೋರ್ಸವ್ರು. ನಿಮಗೇನು ಬೇಕಾಗೈತಿ ಅದು ಎಲ್ಲೈತಿ ಅನ್ನೋದು ಹೊಂದಿದ ಮ್ಯಾಗ ಪುನಃ ಯಾರು ಏನು ಎಂತು ಅನ್ನೋ ಪ್ರಶ್ನೆನೇ ಉಳಿದಿಲ್ಲ. ಮನಸ್ಸು ಸುಮ್ಮನ ಆದಾಗ ನಮಗೆ ಬೇಕಾದದ್ದ ಇರ್ತದೆ. ಮನಸ್ಸು ಮಿಸಿಗಿದ್ರೆ ಎಚ್ಚರ ತೋರ್ತೈತಿ, ಕನಸರ ತೋರ್ತೈತಿ ನೋಡ್ರಿ. ಮನಸ್ಸಿನ ಮಿಸಿಕಿನ್ಯಾಗ ಐತಿದೆಲ್ಲ ವ್ಯವಹಾರ ಎಲ್ಲ. ಮನಸ್ಸು ಮಿಸುಕಲಿಲ್ಲ ಅಂದ್ರೆ ನಿನಗೆ ಬೇಕಾದದ್ದ ಐತಿ. ಮನಸ್ಸು ಮಸಿಕದಂಗೆ ಮಾಡೋದ ಯೋಗ. ನಮ್ಮಪ್ಪಗೆ ಮನಸ್ಸು ಮಿಸುಕಿದಾಗ ಸಮಾಧಿ ಹತ್ತೇವೆ, ಮನಸ್ಸು ಮಿಸುಕಲೇ ಇದ್ದಾಗ ಸಮಾಧಿ ಹತ್ತೇವೆ. ಮನಸ್ಸು ಮಿಸುಕದಂಗೆ ಮಾಡ್ಕೊಂಡವ. ಮನಸ್ಸು ಮಿಸುಕದಂಗೆ ಮಾಡ್ಕೋಬೇಕಂದ್ರೆ ಯಾವ್ದ್ರ ಸಂಬಂಧ ಅದು ಮಿಸುಕಾಡ್ತೈತಿ, ವಾಸನ ವಿಷಯದಿಂದ ಸುಖ ಸಿಗ್ತೈತಿ ಅನ್ನೋ ಸಂಬಂಧ ಮನಸ್ಸು ಚಂಚಲಕ್ಕೈತಿ. ಅದೆಲ್ಲ ವಾಸನ ನಾಶ ಆಗಿತ್ತಂದ್ರೆ ಮನಸ್ಸಿನ ಮಿಸುಕಾಟ ಎಲ್ಲ ಬಂದಾಕೈತಿ. ಮನಸ್ಸು ನಿಶ್ಚಲ ಆದಾಗ ಅಲ್ಲಿ ಆನಂದದ ಅನುಭೂತಿ ಆಕೈತಿ. ಆ ಅಭ್ಯಾಸ ಮಾಡ್ಕೊಂಡ ನಾವು ಅದನ್ನು ಮಾಡ್ಕೋಬೇಕಾಗಿತ್ತು. ಎತ್ತು ಹೋಗದಂಗೆ ಮನಸ್ಸು ಎದುರಾಗೂ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡಿಕೊಂಡೆ ಮನಸ್ಸನ್ನು ಸುಮ್ಮನೆ ಇರಿಸಿದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ. ಸುಮ್ಮನೆ ಇರ್ಬೇಕಂದ್ರೆ ವಾಸನ ಒಂದು ಅದಾವಲ್ಲ, ಸುಮ್ಮನೆ ಇರ್ಬೋಡವಲ್ಲ. ಅದಕ್ಕೆ ತಿಳುವಳಿಕೆಯಿಂದ ವಾಸನೆಗಳನ್ನೆಲ್ಲ ಹೊಡೆದು ಹಾಕಿ ಪುನಃ ಅದ್ರಾಗ ಮನಸ್ಸು ಹೋಗದಂಗೆ ಹಂಗೆ ಮನಸ್ಸನ್ನು ದೃಢಪಡಿಸಿ ಆ ತರಬೇತಿ ಕೊಡಬೇಕಲ್ಲ ಮನಸ್ಸಿಗೆ. ಬುದ್ಧಿ ಹೇಳಬೇಕು, ಬುದ್ಧಿ ಹೇಳಿ ಎತ್ತು ಹೋಗದಂಗೆ ಅದಕ್ಕೆ ಸಂಸ್ಕಾರ ಕೊಡಬೇಕು ಮನಸ್ಸಿಗೆ. ಅಂದಾಗ ಅದಕ್ಕೆ ಅಭ್ಯಾಸ ಶುರುವಾಕೈತಿ. ಅನ್ಯದ್ರಾಗ ಹಣಿಕೆ ಹಾಕೋಂಗಿಲ್ಲ. ನಿನ್ನೊಳಗೆ ಇದ್ದದ್ದು ಅನ್ಯದ್ರಾಗ ಹುಡುಕಿದ್ರೆ ಸಿಗೋದಿಲ್ಲ. ಎಷ್ಟು ಜನ್ಮ ಆದರೂ ಸಿಗೋದು ನೀನು. ನಾವು ಒಬ್ಬರು ನೋಡಿ ಅವ್ರು ಮಾಡ್ತಾರಂತ ಮಾಡಕ್ಕೆ ಹೋದಂದ್ರೆ ಅವ್ರಿಗೇನಾಕೈತಿ, ನಿನಗೂ ಅದಾಕೈತಿ. ಅದಕ್ಕೆ ಬಲ್ಲವರು ದಾರಿ ಹಿಡಿ ನೀನು. ಏನು ಅದ್ರ ಕಡೆ ಲಕ್ಷ ಚಂದ ಕೇಳು ಅವ್ರು ಹೇಳಿದ್ದನ್ನು. ಅದು ಹಿತ ಐತೋ ಅಹಿತ ಐತೋ, ನಿತ್ಯ ಐತೋ ಅನಿತ್ಯ ಐತೋ ಅನ್ನೋದ್ರ ಬಗ್ಗೆ ನಿನಗೆ ಅನುಭವಕ್ಕೆ ಬರುವಂಗೆ ಸರಿಯಾಗಿ ಕೇಳೋದು. ಕೇಳಿದಾಗ ನಿನಗಿದು ದಾರಿ ಸಿಗ್ತೈತಿ. ಕೇಳಲಿಲ್ಲ ಅಂತಂದ್ರೆ ನಾವು ಅದ್ರ ಕಡೆ ಲಕ್ಷ್ಯ ಇಲ್ಲಲ್ಲ, ಬರೇ ನಮ್ಮದು ಬಾಳೆ ನೆಟ್ಗಾರ ಸಾಕಪ್ಪ, ಉಳ್ಕಿದ್ದು ಏನು ಬೇಕಾಗಿಲ್ಲ. ಈ ಒಳಗೆ ಇದನ್ನು ಹೇತು ಹಿಡ್ಕೊಂಡು ಕುಂತೀವಿ, ಬಾಳೆದ ಕಡೆನೇ ಲಕ್ಷ್ಯ. ಅದೇ ಸುಖರೂಪ ಅನ್ಸಾಗುತ್ತೆ. ಅದಕ್ಕೆ ಮಹಾತ್ಮರು ಅದನ್ನು ನಂಬೇಡ, ಅದನ್ನು ನಂಬಿದವರು ಯಾರೂ ಉದ್ಧಾರ ಆಗಿಲ್ಲ, ಅದ್ರ ಬೆನ್ನು ಹತ್ತಬೇಡ ಅಂತ ಎಚ್ಚರಿಕೆ ಕೊಟ್ಟರು. ಅದ್ರ ಕಡೆ ಹೋಗೋದು ಬಿಡೋದು, ನಾವು ಅದ್ರ ಬೆನ್ನು ಹತ್ತೋದು. ಅದ್ರ ಬೆನ್ನು ಹತ್ತಿ ಎಂತೆಂಥ ಜನ್ಮಗಳಲ್ಲಿ ತಿರುಗಬೇಕಾಗಿತ್ತು. ನಾವು ಹೀನ ಕರ್ಮಗಳನ್ನು ಮಾಡಿ ಹೀನ ಜನ್ಮಕ್ಕೆ ಕಾರಣೀಭೂತ ಆಗಬೇಕಾಗಿತ್ತು. ನಮಗೇನು ಬೇಕಾಗೈತಿ ನಮಗೆಲ್ಲ ಗೊರ್ತೈತಿ. ಅದು ಗೊರ್ತಿರ್ಲಿಕ್ಕೆ ಅದನ್ನು ನಾವು ಬೇಡತಿದ್ದಿಲ್ಲ. ಎಲ್ಲಿಗ್ಯಾರು ಹೋಗಿ ಅದನ್ನು ನಾವು ಹೊಂದಬೇಕಾಗಿಲ್ಲ, ಮಾಡ್ಕೋಬೇಕಾಗಿಲ್ಲ. ಮೊದಲೇ ಗೊರ್ತೈತಿ. ಅದು ಯಾವಾಗ ಗೊತ್ತಾಗೈತಿ ನೋಡ್ಕೋ. ಮೊದಲಿಗೆ ಗೊತ್ತಾದದ್ದ ನಮ್ಗೆ ಆನಂದ. ಪ್ರತಿಯೊಂದು ಜೀವಿಗೆ ಅದು ಗೊತ್ತಾಗುತ್ತೆ. ಅದು ಮೊದಲಿನ ಸ್ಥಿತಿ ಕಡೆ ಲಕ್ಷ್ಯ ಕೊಡೋದ ಹೊರತು ನಮಗೆ ಇವು ನಡಬರ್ಕ್ ಬಂದದ್ದು ಎಲ್ಲ ಇದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಮನಸ್ಸು ಮಲಿನ ಆಗೈತೆ ನಮ್ಗೆ. ಅವು ಯಾವ ನೆನಪಿಲ್ದಾಗ ಮನಸ್ಸು ಅವು ಅಂತಃಕರಣ ಸ್ವಚ್ಛನೇ ಇತ್ತು. ಅವಾಗ ಪರಿಶುದ್ಧಿ ಇದ್ದಾಗ ನನಗೆ ಆನಂದ ಸ್ವರೂಪನ ನಾನಂತ ತನಗೆ ಅನ್ಕೊಂಡಾನ. ಅದನ್ನು ಹೆಂಗೋ ಮರೆತು ಈ ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂಡು ಆ ಮೂಲ ಸ್ಥಿತಿಯನ್ನು ಮರೆತು ಅನ್ಯದ್ದನ್ನು ಹಿಡ್ಕೊಂಡು ತಿರುಗಾಕತ್ತೆ. ಎಲ್ಲಿಂದ ಬಂದು ಪುನಃ ತಿರುಗಿ ಅಲ್ಲಿಗೆ ಮುಟ್ಟು. ನೀವು ಅಲ್ಲಿಗೆ ಹೋಗಿ ಅಲ್ಲಿ ಪಾಚೆ ಮುಟ್ಟು ಮುಟ ತೇರು ಹೋಗಿ ಪಾಚೆ ಮುಟ್ತೈತಿ ಅಂತಾರಲ್ಲ, ಎಲ್ಲಿಂದ ಬಂದಿತ್ತು ಪುನಃ ಅಲ್ಲಿಗೆ ಮುಟ್ಟಿದಾಗ ಯಾತ್ರಾ ಮುಗಿದಿತ್ತು. ನಮ್ಮ ಜೀವನ ಯಾತ್ರೆ ದುಃಖದಿಂದ ಬಿಡುಗಡೆ. ಅವಾಗ ಈ ಬೆನ್ನು ಹತ್ತಿ ಬಂದು ಅದ್ರಾಗೈತಿ ಇದ್ರಾಗೈತಿ ಅಂತ ಹಂಗೆ ತಿರ್ಗಾಕತ್ತಿ ಅಲ್ಲೋ. ಇದೆಲ್ಲ ಏನೂ ಇಲ್ಲ ಅಂತ ತಿಳಿದು ಹಿಂತಿರುಗು ಮಠ ಮೊದಲಿನ ಸ್ಥಿತಿ ಕಡೆ ನಾವು ಲಕ್ಷ್ಯ ಕೊಡೋ ಮಠ ನಮ್ಮ ಇದು ಸಂಕಟ ತಪ್ಪೋದಿಲ್ಲ ನಾವು. ಅದಕ್ಕೆ ಹಿಂತಿರುಗು. ಎಲ್ಲಿಂದ ಬಂದೀವಿ ಪುನಃ ಮೂಲಕ್ಕೆ ಹಿಂತಿರುಗು. ರಿಟ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್. ನಿನ್ನ ಮೂಲಕ್ಕೆ ಮರಳಿ ತಿರುಗಿ. ಅದು ಅತ್ತಾಗ ಒಳಗೆ ಅಂತರ್ಮುಖಿ ಆಗಾಗ್ತಾ ಇಲ್ಲ. ಮತ್ತು ಇನ್ನೂ ಮುಂದೆ ಹೋಗ್ಬೇಕಂತ. ಎಷ್ಟೆಷ್ಟು ನೀವು ಮುಂದೆ ಬಹಿರ್ಮುಖ ವೃತ್ತಿ ಹೋಗಿ ಅಷ್ಟಷ್ಟು ನಿನಗೆ ದುಃಖ ಅದ ನೋಡಿ.
ಎಲ್ಲೋ ಒಬ್ಬ ವಿಚಾರ ಅಂತ ಇದ್ರಾಗ ಏನೂ ನಮಗೆ ಸಿಗೋದಿಲ್ಲ, ಮತ್ತಟ್ಟು ದುಃಖನ ಐತೆ ಅಂತ ಹಿಂತಿರುಗಿ ಒಳಗೆ ನೋಡ್ಕೊಳ್ಳೋರು ಕೆಲಸ ಇದೆ. ಅಂತರ್ಮುಖ ವೃತ್ತಿ ಒಳಗೆ ನೋಡ್ಕೊಳ್ಳೋರು ಕೆಲಸ, ಹೊರಗೆ ಹಣಿಕೆ ಹಾಕೋರು ಕೆಲಸ ಅಲ್ಲ ಅಲ್ಲಿ. ಇನ್ನೂ ಜಗತ್ತಿನಾಗ ಏನಾರು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅನ್ನೋ ಅವ್ನ ಕೆಲಸ ಅಲ್ಲ ಅಲ್ಲಿ. ಒಳಮುಖ ಆಗ್ಬೇಕು ವೃತ್ತಿ ನಾವು. ಏನು ಅದಕ್ಕೆ ಮೆಲ್ಲ ಮೆಲ್ಲನೆ ಒಳಸರಿಯುತ್ತ ಒಳ್ಳೆಯ ಬಟ್ಟೆಯ ನಾರಯುತ್ತ, ಹೌದು, ಅಂತರ್ಮುಖಿ ಆಗ್ಬೇಕಾಗೈತೆ ನಾವು. ಹೊರಗೆ ಹಣಿಕೆ ಹಾಕೋದು ಬಿಡಬೇಕಿದ್ನ. ಅನುಲಿನ ಉಂಡೇವು ನಾವು. ಏನೇನು ಉಂಡಿ ಹೊರಗೆ ಹಣಿಕೆ ಹಾಕಿ ಅದರಿಂದ ದುಃಖನೂ ಹೊಂದೇವಿಲ್ಲ. ಅರುಣದಾಸರು ಹೇಳ್ಯಾರಲ್ಲ, ಡೊಂಕ ಬಾಲದ ನಾಯಕರೇ ನೀವೇನೇನು ಊಟ ಮಾಡಿದಿರಿ ಅಂತ. ಎಲ್ಲದರಾಗ ಹೆಣಿಕೆ ಹಾಕಿ ಹಾಕಿ ಬದುಕಿನ ತಿಂದಿಲ್ಲ ಆಯಾ ವಿಷಯದಿಂದ. ನಾವು ಕಲ್ಪಿಸ್ಕೊಂಡಂಗಿಲ್ಲವು ಸುಖ ಕೊಡ್ತಾವಂತ ನೀ ಕಲ್ಪಿಸ್ಕೊಂಡಿ. ಯಾವುವು ನಮಗೆ ಸುಖ ಕೊಡುವ ವಸ್ತುಗಳು ಇಲ್ಲ ಜಗತ್ತಿನಾಗ. ನಿನ್ನಿಂದಲೇ ನಿನಗೆ ಸುಖ ಆಯಿತು ಹೊರತು ಅದಕ್ಕೆ ನಿಮ್ಮನ್ನು ನೀವು ಆತ್ಮಾವಲಂಬಿಗಳಾಗಿರಿ. ನಿಮ್ಮನ್ನು ನೀವು ಹಂಗಾರೆ ನೀನು ಯಾರು, ಇದ್ರಾಗ ಯಾವುದು ನಾನು ಯಾವುದು ನಾನಲ್ಲ ಅನ್ನೋದನ್ನು ನಾವು ಖಾತ್ರಿ ಮಾಡಬೇಕು. ನಮ್ಮ ನಿಜ ಏನು, ಇದ ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಮಾಡ್ಕೊಳ್ಳೋ ಲಾಭ. ನಿನ್ನ ನಿಜ ಏನು ಅನ್ನೋದನ್ನು ತಿಳ್ಕೊ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು, ಬಲ್ಲವ್ರ ಮುಖಾಂತರ ಅದರಪ್ಪ ಕೇಳಿ ತಿಳ್ಕೊ. ಅಲ್ಲಿ ವಿನಯಾದಿಗಳಿಂದ ನಡ್ಕೊಂಡು ಅಲ್ಲಿ ಶಿವಾದಿಗಳನ್ನು ಮಾಡಿ ಈ ವಿದ್ಯೆಯನ್ನು ತಿಳಿಬೇಕಾಗಿತ್ತು. ಆತ್ಮವಿದ್ಯೆಯನ್ನು, ಬ್ರಹ್ಮವಿದ್ಯೆಯನ್ನು ಅಲ್ಲಿ ತಿಳ್ಕೊಬೇಕಾಗಿತ್ತು ನಾವು. ಅವರು ಒಲವು ಯಾಕಡೆ ಒಲವು ಐತಿ ನೋಡ್ಕೊಂಡು ಅದನ್ನು ಬೋಧ ಮಾಡ್ತಾರೆ. ಸರಿಯಾಗಿ ಉತ್ಕಟ ಇಚ್ಛಾ ಇಲ್ಲೇ ಅದನ್ನು ಹೇಳಿದ್ದು ಉಪಯೋಗ ಆಗೋಲ್ಲ ಅಂತ ತಿಳ್ಕೊಂಡು ಶಿವಾದಿಗಳನ್ನು ಮಾಡು 12 ವರ್ಷ. ಅವಾಗ 12 ವರ್ಷ ಶಿವ ಮಾಡಿದಾಗ ಹೇಳ್ತಿದ್ರಂತ. ಅವಾಗ ಪಕ್ವಕ್ಕಿತ್ತು. ಅವಾಗ ಹೇಳಿದ್ರೆ ಅವಾಗ ತಿಳಿತಿತ್ತು. ಈಗ ಒಮ್ಗಿಲೆ ಹೇಳಿದ್ರೆ ನಾಟಬೇಕಲ್ಲ. ನೀನೇ ದೇವರಿದ್ದೆ ಅಂತ ಹೇಳಿದ್ರೆ ಏನು ನಾಟಬೇಕು ಒಮ್ಗಿಲೆ. ಅದಕ್ಕೆ ಶಿವಾದಿಗಳನ್ನು ಮಾಡಿದಾಗ ಅಂತಃಕರಣ ಪರಿಪಕ್ವಾದಾಗ ಹೇಳಿರ್ಕಲ್ಲ ಅವಾಗ ನಾಡ್ತಿತ್ತು ನಾವು. ಭೂಮಿಕಾ ಹಸನ ಆಗ್ಬೇಕಲ್ಲ. ಕರ್ಗಿದ್ದಿದ್ದು ಹೊಲ್ದಾಗ ಬೀಜ ಬಿತ್ತಿರಿ ಎಲ್ಲಿ ಬೀಳ್ಬೇಕ್ರಿ? ಅಡವ್ಯಾಗ ಯಾಕ್ರಿ? ಎಲ್ಲ ಹಸನ ಆಗ್ಬೇಕಲ್ಲ. ಅಂತಃಕರಣ ಪರಿಶುದ್ಧಿ ಆಗ್ಬೇಕಾದ್ರೆ ಅಲ್ಲಿ ಶಿವಾದಿಗಳನ್ನು ಮಾಡ್ಕೊಂಡು ಅವ್ರು ಹೇಳಿದಂಥ ವಿಚಾರಗಳನ್ನು ಕೇಳ್ಕೊತ ಇದ್ದಾಗ, ಬಿಟ್ಟು ಬಿಡದೆ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಇದ್ದಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗಿ ಬೋಧೆ ನಾಡ್ತೈತಿ ಹೇಳಿದ್ದು. ಅಂಥ ವಾತಾವರಣದೊಳಗೆ ಇರ್ಬೇಕಲ್ಲ ಅವ. ಮತ್ತು ಬಿಟ್ಕೊಟ್ಟು ಬರೇ ಬಾಳ್ಯದ ಹೆಸರದಾಗ ಅಂಥ ಜಡಬುದ್ಧಿ ಜಡಸಂಗ ಮಾಡಿ ಅದ ವಾಸನ ಕಟ್ಕೊಂಡು ಮತ್ತು ಯಾಕ್ರಿ ಆ ಕಡೆನೇ ಹೇಳ್ತಿತ್ತಂದ್ರೆ ಇದನ್ನು ಹೇಳಿರ ಏನು ಮಾಡೋದು ತಗೊಂಡು. ಅದ್ರ ಹಕ್ಕಿಕತೆ ಅದರಲ್ಲಿ ದೋಷವನ್ನು ಕಂಡ ಆವಾಗ ವಿವೇಕದಿಂದ ಅವಾಗ ವೈರಾಗ್ಯ ಬರ್ತೈತಿ ನಿನಗೆ. ವಿವೇಕ ಉದಯ ಆದಾಗ ದೋಷ ದರ್ಶನ ಆಕೈತಿ. ಅವಾಗ ಅಂತಃಕರಣ ಸ್ವಚ್ಛ ಆಕೈತಿ. ಈ ವಿಚಾರಗಳನ್ನು ನಿತ್ಯ ಕೇಳುವುದು ನಡಿಬೇಕು ನೋಡು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಶ್ರವಣ ಮಾಡೋದು ಬಿಡಬಾರ್ದಂತ. ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಸುಖದ ಸ್ಥಿತಿಯನ್ನು ಹೊಂದಬೇಕಂದ್ರೆ, ನಮ್ಮ ನಿಜವನ್ನು ನಾವು ಹೊಂದಬೇಕಾತಂದ್ರೆ ನಮ್ಮ ಬಗ್ಗೆ ಕೇಳ್ಬೇಕು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು, ನಮಗೆ ಬೇಕಾದದ್ದು ನಮ್ಮಲ್ಲೇ ಐತಿ, ಅನ್ಯದ್ರಾಗ ಇಲ್ಲೇ ಇಲ್ಲ. ಭಿನ್ನ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ. ನಾನಾ ಸುಖರೂಪ ವಸ್ತು, ಶ್ರೇಷ್ಠವಾದಂಥ ವಸ್ತುನ ನಾನು ಅನ್ನೋದನ್ನು ಅನುಭವದಿಂದ ಯಾವ ಕಂಡುಕೊಂಡಿರ್ತಾನ, ಅನ್ಯದ್ರ ಕಡೆ ಹೋಗೋದಿಲ್ಲ ಅವನ ಮನಸ್ಸು. ನಾವು ಅನ್ಯದ್ರ ಕಡೆ ಹೋಗಿ ಅದ್ರ ಫಜಿತಿನ ಅನುಲಿನ ಉಂಡೇವು ನಾವೆಲ್ಲ. ಹೌದಿಲ್ಲ? ತನ್ನ ಬಿಟ್ಟು ಅನ್ಯದ್ರಾಗ ಹಣಿಕೆ ಹಾಕೋದ್ರ ಸಮಾಧಾನ ಎಲ್ಲಿ ಇರ್ಬೇಕು ನೀನು? ನಿನ್ನಲ್ಲಿ ಇದ್ದದ್ದನ್ನು ಮರೆತು ಅನ್ಯದ್ರಾಗ ಹುಡುಕೋದ್ರೆ ಎಷ್ಟು ಜನ್ಮಕ್ಕೆ ಆಗ್ಬೇಕು? ಸದ್ದ ನಿನ್ನಲ್ಲೇ ಐತಿ ಅನ್ನೋದನ್ನು ತಿಳ್ಕೊ. ಅದನ್ನು ಲಕ್ಷಿಸನ ವೇದಗಳು, ಉಪನಿಷತ್ತುಗಳು, ಗುರುಗಳು ಕಾಲಕ್ಕೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಅಲ್ಲೇ ಇಲ್ಲೇ ಯಾಕೆ ತಿರುಗ್ತಿಪ್ಪ? ನಿನ್ನ ಬಿಟ್ಟು ನಿನ್ನಲ್ಲಿ ಐತಿ. ನೀನ ಅದಿ, ನೀನ ಆನಂದ ಸ್ವರೂಪದಿ ಅನ್ನೋ ಅನುಭವದಿಂದ ನೋಡು. ಅದನ್ನು ಬಿಟ್ಟು ಎಲ್ಲದನ್ನು ನೀನಂತ ಆರೋಪ ಮಾಡ್ಕೊಂಡು ಕೂತಿ. ಆರೋಪಿತ ಭಾವ ತೆಗೆದು ಹಾಕಿದ್ರು. ನೀ ಯಾರದನ್ನು ತಿಳುವಳಿಕೆ ಮಾಡ್ಕೊ, ಸರಿಯಾದ ತಿಳುವಳಿಕೆ ಮಾಡ್ಕೊ. ನೀನ ಸುಖ ಸ್ವರೂಪ ಇದ್ದು ಸುಖ ಹೊಂದಬೇಕಂತ ನಿನಗೆ ಭ್ರಾಂತಿ ಆಗೈತಿ. ನಿನ್ನ ಬಿಟ್ಟು ಅದಿಲ್ಲ ಇಲ್ಲ. ಆನಂದ, ಸುಖ, ಶಾಂತಿ ಅನ್ನೋದು ನಿನ್ನ ಬಿಟ್ಟು ಇಲ್ಲ. ನಾವು ಅನ್ಯದ್ರಾಗ ಕಲ್ಪಿಸ್ಕೊಂಡು ಅದನ್ನು ಹೊಂದಾಕೊಂತೀವಿ. ಅನ್ಯ ವಸ್ತುಗಳೆಲ್ಲ ಕಲ್ಪಿತದವು. ಅದರ ಆನಂದ ಅದನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪಿಸ್ಲಿಕ್ಕೆ ಬಾರದ್ದ ಯಾವುದೈತಿ ಅದ ಆನಂದದ ಸ್ಥಿತಿ, ಅದ ನೀನೈತಿ ಅಂತ. ನಿನ್ನನ್ನು ಕಲ್ಪಿಸಕ್ಕೆ ಬರೋದಿಲ್ಲ. ನಿನ್ನ ಕಲ್ಪನೆಗೆ ಬಂದದ್ದು ನೀನು ಎಂದೂ ಆಗೋದಿಲ್ಲ. ನೀನು ಅವ ಬೇರೆ ಅದಾವ, ನೀನ ಬೇರೆ. ಅದನ್ನು ತಿಳಿಯಾವ ನೀನು. ಕಲ್ಪನೆಗಳನ್ನು ಎದುರಿಟ್ಟು ತಿಳಿಯಾವ ಅರಿವು ನೀನು. ಅದ ಆನಂದ ಸ್ವರೂಪ, ಅದ ದೇವ ಸ್ವರೂಪದ. ಅದನ್ನು ಹೊಂದಿದ ಮ್ಯಾಗ ಅರಿವ ನೀನಾಗಿ ಉಳಿದ ಮ್ಯಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಏನು
ನೀನಾಗಿದ್ದಾಗ ಆರಾಮು, ಏನು ಶರೀರ ನೀನಾಗಿದ್ದಾಗ ಆರಾಮು ಅಂತಾರೆ. ಶರೀರ ನೀನು ಹಾಕೊಂಡು ಕುಂಡ್ಬೋದು ಹಗರಾಗೈತಿ. ಇದು ಶರೀರ ಭಾವ ಇದ ನಾನು ಅನ್ನೋ ಭಾವ ಗಟ್ಟಿಯಾಗೈತಿ. ಇದನ್ನು ಬಿಡಾಕ ಕಠಿಣ ಹಾಕೊಂಡು ಇದನ್ನು ಬಿಟ್ಟು ನೀನಾಗಿ ಯಾವಾಗಿರ್ತಿ ಅವಾಗ ನೀ ಆರಾಮಿರ್ತಿ ನೋಡಿ. ನೀ ಎಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳ್ಕೊಳ್ಳೋ ಪ್ರಯತ್ನ ನಿರಂತರ ನಡಿಬೇಕಿದೆ. ಆಂತರಿಕವಾಗಿ ಈ ಅಭ್ಯಾಸ ನಮ್ಮಲ್ಲಿ ಗಟ್ಟಿ ಆಗ್ಬೇಕು. ಅಂದಾಗ ನಾವು ಅಲ್ಲದ ಭಾವ ಎಲ್ಲ ಹೋಗಿಬಿಡ್ತೈತಿ. ಅವಾಗ ಕಳೆದು ಉಳಿದದ್ದೇನೈತಿ ಬಿಡಲಿಕ್ಕೆ ಬಾರದಂಥ ವಸ್ತುನ ನಾನು ಅನ್ನೋ ತಿಳುವಳಿಕೆ ದೃಢಪಟ್ಟಾಗ ಅವಾಗಿ ಮುಗಿದ ಜ್ಞಾನೋದಯ ಆಕೈತೆ. ಅದನ್ನು ಅಭ್ಯಾಸ ನಿರಂತರ ಮಾಡ್ಕೊಂತ ಇದ್ರೆ ಆಕೈತೆ. ನಮ್ಗೆ ಎಡೆಬಿಡದೆ ಅಭ್ಯಾಸ ಆಂತರಿಕವಾಗಿ ಅದು ನಡಿಬೇಕು. ನಮಗೆ ಒಳಗೆ ಮನಸ್ಸಿನಾಗ ಬಾಳೆ ಬದುಕಿನ ವ್ಯಸನ ಐತೆ ಅಂದಿಂದ ಈ ವಿಚಾರ ಎಲ್ಲಿ ಅಲ್ಲಿ ಹೋಗಬೇಕು. ತುಂಬ್ಕೊಂಡು ಕುಂತಿ ಅದನ್ನು ಖಾಲಿ ಮಾಡಲ್ಲ. ನೀ ಅದ್ರಾಗ ಸುಖರೂಪ ಅಂತ ತಿಳ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಮರ್ತು ಬಿಡಿ. ನಾವು ತಿಳ್ಕೊಂಡೇವೆ ಭಾಳಷ್ಟು ಗಳಿಸಿ ಭಾಳಷ್ಟು ಭೂಮಿ ಸೀಮೆ ಹೇಳೋದು, ಮಕ್ಕಳು ಮರಿ ಹೇಳೋದು, ಉಂಡು ತಿಂದು ಮಜಾ ಮಾಡಿ ಸುಖ ಹೊಂದ್ಬೇಕನ್ನೋ ಮರಿತಮ್ಮನೇ ಇದನ್ನ ಅಂದ್ರೆ ಮರೀರ್ ನೀವು ಇದನ್ನು ಎಂದೂ ಸಾಧ್ಯ ಇಲ್ಲ. ಏನು ಅವನ್ನೆಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ನೀನು ಸಮಾಧಾನ. ನೀ ಕಲ್ಪಿಸ್ಕೊಂಡಂಗಿಲ್ಲ ಅದು. ನೀ ಭಾವಿಸ್ಕೊಂಡು ಕೂತಿ ಹಿಂಗಿದ್ರೆ ನಾ ಆರಾಮಿರ್ತೇನೆ ಅಂತ. ಇದು ಜೀವನ ಕಲ್ಪನಾ. ಇದು ಏನು ನಾವು ಹಿಂಗಿದ್ರೆ ಸುಖ ಸಿಗ್ತೇವೆ ಅಂತ ನೀ ಕಲ್ಪಿಸ್ಕೊಂಡು ಭಾವಿಸ್ಕೊಂಡು ಕೂತಿ ಹಂಗಿಲ್ಲ. ನಿನ್ನ ಭಾವನಿಸ್ಕೊಂಡಂಗಿಲ್ಲ ಅದು. ಅದು ವಸ್ತುಸ್ಥಿತಿ ಹೆಂಗೈತಿ ಹಂಗೆ ತಿಳ್ಕೊಂಡಾಗ ನಮ್ಗಂಡು ಹೋಗ್ಬೋದು. ಅದು ಪುರುಷತಂತ್ರ ಅಲ್ಲ, ವಸ್ತುತಂತ್ರ. ಅದನ್ನು ನಾವು ಹೆಂಗೆ ತಿಳ್ಕೊಂಡಂಗೆ ಹೊಂದೋದಲ್ಲ. ಅದು ಹೆಂಗೈತಿ ಹಂಗೆ ನಾವು ವೃತ್ತಿ ಆಗ್ಬೇಕಲ್ಲ. ಅನ್ಯ ಭಾವನೆ ಎಲ್ಲ ಕೈ ಬಿಟ್ಟು ತನ್ನ ಆನಂದದ ಭಾವ ವೃತ್ತಿ ತದಾಕಾರ ಆದಾಗ ಅದರ ಅನುಭವ ನಮಗಾಕೈತಿ. ಅದಕ್ಕೆ ಅಭ್ಯಾಸ ಬೇಕು. ಅದಕ್ಕೆ ನಾವು ಏನು ಕಲ್ಪಿಸ್ಕೊಂತ ಹೊಂಟೇವಲ್ಲ ಹಂಗಿದ್ರೆ ಸುಖ ಸಿಗ್ತೈತಿ ಅದನ್ನು ಹೊಂದಿರಿದ್ರೆ ನಾವು ಯಾವ ಸುಖ ಕೊಡೋದಿಲ್ಲ. ನಾವು ಸುಳ್ಳ ವ್ಯರ್ಥ ವೇಳೆ ಕಳೀಲಿಕ್ಕೈತೇವೆ ನಾವು ಆಯುಷ್ಯದ ವೇಳೆಯನ್ನು. ಅದಕ್ಕೆ ಯಥಾರ್ಥವಾಗಿ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡಿ ಏನು ಅವಧಿ ಭಾಳಿಲ್ಲ, ಅಲ್ಪಾವಧಿ ಒಳಗೆ ಕೆಲಸ ಮಾಡ್ಕೋಬೇಕು ಅಂತ. ಏನು ದೀರ್ಘಾವಧಿ ಇಲ್ಲ ನಮಗೆ. ಆಯುಷ್ಯ ಏನು ಭಾಳಿಲ್ಲ. 5 ದಿನ 1000 ವರ್ಷ ಇಲ್ಲ. 1000 ವರ್ಷ ಬದುಕ್ತಾವಂತ ಹದ್ದು. ಈಗ ಮನುಷ್ಯಾಗ ಏಟೈತಿ ಆಯುಷ್ಯ ಅದ 100 ವರ್ಷದಾಗ 50 ವರ್ಷ ನಿದ್ಯಾಗ ಹೋದು. ಅರ್ಧದಾಗ ನೀ ಅಷ್ಟು ಕೆಲಸ ಮಾಡ್ಕೋತೀನಿ ನೋಡಿ. 50 ವರ್ಷದಾಗ ಏನು ಮಾಡ್ಕೋ. ಇದು ಸುದ್ದಿ ತೆಗೆದ್ರೆ ಎದ್ದು ಹೊಡಿಕೊಂಡು ಮತ್ತೆ ಹೌದಿಲ್ಲ. ನಮಗೆ ಅದಕ್ಕೆ ಬೇಕಾಗಿತ್ತು ಮರ ಅದನ್ನು ಬಾಳೆ ದಸನ್ ತಗೊಂಡು ನಮ್ಗೆ ಅದನ್ನು ಮಾಡ ಬಾಳೆ ಐತಿ ಕೆಲಸ ಐತಿ. ಏನಪ್ಪ ಉದ್ಯೋಗ ಇಲ್ಲದ ಕೆಲಸ ಈಗ ಅನ್ಸಾಗ್ತೈತಿ ನಮ್ಗೆ. ಹಂಗೆ ಹೋದಿಲ್ಲ. ಬಾಳೆ ಮಾಡಿದ್ರೆ ಏನೋ ರಗಡೆ ಇತ್ತು. ನಮ್ಮ ಬಾಳೆ ಬಿಟ್ಕೊಟ್ಟು ಬಂದು ಕುಂದಿರ್ತೈತಿ. ಅಲ್ಲಿ ಹೋಗಿ ಕುಂತೈತಿ. ಅದು ಕೆಲಸ ಇಲ್ಲ ಬಗ್ಸಿಲ್ಲ ಅದು ಬೇಯ್ತಿರ್ತಾರೆ. ಯಾಕ್ರಿ ಅವರು ಬಾಳೆವಂತರ ಕೆಲಸ ಅಲ್ಲಿದೆ ಹೌದಿಲ್ಲ. ಚಲೋತ್ತಂಗೆ ಬಾಳೆ ಮಾಡೋರು ಅವರು ವ್ಯರ್ಥ ವೇಳೆ ಕಳೆದಿಲ್ಲ ಅವರು ಹೌದಿಲ್ಲ. ಹೊತ್ತೊಂದು ಸತತ್ ನಾಳೆ ವ್ಯವಸ್ಥೆ ಹೆಂಗಪ್ಪ ಏನು ಮಾಡೋದು ಎಲ್ಲ ಅದನ್ನ ಲೆಕ್ಕ ಹಾಕ್ತಿರ್ತಾನೆ ಬರೀ ಅವನು. ನಿಮ್ಮ ಕೂಡ ಮತ್ತೆ ವ್ಯವಸ್ಥೆ ಮಾಡಬೇಕಲ್ಲ ಅದಕ್ಕೆ. ಮತ್ತು ಅವಕ್ಕೆ ಅವ್ನು ಮಾಡಬೇಕು. ಮಿನಿ ಜ್ವಾಡ್ನಿ ಎಲ್ಲ ಏನೇನು ಅದಾವ ಅವನ್ನೆಲ್ಲ ಕಮ್ತಕ್ಕೆ ಬೇಕಾಗುವ ವ್ಯವಸ್ಥೆ ಮಾಡ್ಬೇಕಲ್ಲ. ಏನು ಅದನ್ನು ಮಾಡೋದ್ರಾಗ ನೀನು ಆವಿಷ್ಯ ಎಲ್ಲ ಹೋಗ್ತಲ್ಲ. ಏನು ಮಾಡಿದ್ ನೀನು ಬಾಳೆ? ನಿನಗೆ ಬೇಕಾದದ್ದನ್ನು ಹೊಂದೋ ಪ್ರಯತ್ನ ನೀವು ಮಾಡಲಿಲ್ಲ. ಇದ್ರ ಬೆನ್ನು ಹತ್ತಿ ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಇದು ಹೊಳೆಯುವುದಲ್ಲ ನಮಗೆ. ಏನು ಮಹಾತ್ಮರು ಎಷ್ಟು ಎಚ್ಚರಗೊಳಿಸಿರು ಕಣ್ಣ ತೆಗೆದಿಲ್ಲ ತೆಗೆ. ಯಾಕೆ ಸಂಸ್ಕಾರ ಇಂಥದ್ರಾಗ ಐತಿ ಅನ್ನೋದು ಭಾವ ಗಟ್ಟಿಯಾಗ್ಬಿಟ್ಟೆ. ಒಳ್ಳೆ ಅಲ್ಲೇ ಹೋಗ್ತದೆ. ಇದು ಸ್ವತಃ ನಾವು ವಿಚಾರ ಮಾಡಿದ ಹೊರತು ನಮಗಿದು ಈ ಕಡೆ ಒಲವು ಆಗುವುದನೇ ಇಲ್ಲ. ಏನು ಸ್ವಂತ ಪ್ರಜ್ಞೆ ಬೇಕಿದಕ್ಕೆ. ಏನೋ ಪುಣ್ಯ ಇದ್ರೆ ಈ ಕಡೆ ಒಲವು ಆಕೈತಿ ಅಂತಿದ್ರು ಅಜ್ಜಾರದಕ್ಕೆ. ಅಂಥದನ್ನು ಮಾಡಾಕರ ಕಲೀರಿಪ್ಪ ಅಂತ. ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಕಲೀರಿ. ಆ ಪುಣ್ಯ ನಿಮಗೆ ಈ ಕಡೆ ಒಲವನ್ನು ಉಂಟು ಮಾಡ್ತೈತಿ. ಪುಣ್ಯ ಇಲ್ಲಲ್ಲ ಈ ಕಡೆ ಒಲವು ಉಂಟಾಗೋದೇ ಇಲ್ಲ ನಮಗೆ. ಬಾಳೆ ಕಡೆ ಒಲವು ಆಕತೈತೆ ಅಂದ್ರೆ ಪಾಪ ಐತೆ ಅಂತ ತಿಳ್ಕೊಂಡು ಅದನ್ನು ತೀಡ್ಯಾಡಕ್ಕೆ ಹೊಂಟಿ ತಿದ್ದಾಕೆ ಬರೋದಿಲ್ಲ. ಅದು ಹೆಂಗೈತೆ ಸುಮ್ಮನೆ ಅದನ್ನು ಅನುಭವಿಸೋದು ಒಂದೇ ಕೆಲಸ. ನೀವು ಬಾಳೆ ತಿದ್ದಾಕೆ ಹೊಂಟಿ ಅದನ್ನು ಒಬ್ರು ಆಗಕ್ಕೆ ಬರೋದಿಲ್ಲ. ಅವ್ರಂಗೆ ನಾವು ಆಗ್ಬೇಕು ಅಂತೇಳಿ ಗುದ್ದಿ ಸುಳ್ಳ ಗುದ್ದಿ ಹಾಸ್ಕೋತೈತಿ. ಹುಲಿ ಬಣ್ಣ ಹಾಕಂಡು ನರಿ ಮೈ ಸುಟ್ಕೊಂಡಿತ್ತಂತ ಹೌದಿಲ್ಲ. ನಾನು ಹಂಗೆ ಆಗ್ಬೇಕಂತ
ಹಂಗಾಗಕ್ಕೆ ಹೋಗುದು. ಆದ್ರೆ ಕರ್ಮ ಮಾಡಿದ್ದ ಅದು ಹಂಗಾಗೈತಿ. ನಿನ್ನ ಕರ್ಮ ನಿನ್ನ ಹಿಂಗೆ ಬಾಲಿ ಒಬ್ರಂಗೆ ಒಬ್ಬರು ಆಗೋದಿಲ್ಲ. ಸಮ ಮಾಡೋಕ್ಕಾಗೋದಿಲ್ಲ. ಇದನ್ನು ಸಮ ಮಾಡ್ಯಾರ. ಇಲ್ಲಿ ವ್ಯವಹಾರನೇ ಇಲ್ಲ. ಇವು ಹೆಚ್ಚು ಕಡಿಮೆ ಅದಾವ ಅಂತೇಳಿ 5ಗಳು ಇದರಿಂದ ಚರ್ಗಿ ಹಿಡಿಯಾಕೆ ಬರ್ತೈತಿ. 5ಗಳು ಸಮ ಮಾಡಿದ್ರೆ ಚರ್ಗಿನ ಹಿಡಿಯಾಕೆ ಬರೋದಿಲ್ಲ. ಇದನ್ನು ಹಂಗೆ ವ್ಯವಹಾರ ಇದು. ಸಾಹುಕಾರರು ಬಡವರು ಇವೆಲ್ಲ ಇದ್ದಾಗ ವ್ಯವಹಾರ ನಡೆದಿರ್ತೈತಿ. ಏನು ಅವ್ನು ಮಾಡಿದ ಕರ್ಮಕ್ಕನುಸಾರವಾಗಿ ನೀನು ಬಡತನ, ಸಾಹುಕಾರಿಕೆ, ಮಾನ ಮರ್ಯಾದೆ ಇವೆಲ್ಲ ನೀ ಮಾಡಿಕೊಂಡದ್ದು ಪ್ರಕಾರ ಬಂದಿರ್ತೈತೆ. ಆದ್ರೆ ಅದರಿಂದನೂ ಸುಖ ಇಲ್ಲ. ನನ್ನಿಂದಲೇ ಇದನ್ನು ತಿಳುವಳಿಕೆ ನೀವು ಮಾಡ್ಕೋಬೇಕಾಗಿ. ಯಾವ ಸಾಹುಕಾರಿಕೆನೂ ಸುಖ ಕೊಡೋದಿಲ್ಲ, ಬಡತನೂ ಕೊಡೋದಿಲ್ಲ ನಿನಗೆ. ಹೆಂಗಿದ್ರು ಇದ್ರಾಗ ಸುಖ ಇಲ್ಲ. ಇದರ ಸಂಬಂಧ ತಪ್ಪಿಸ್ಕೊಂಡು ನನ್ನೊಳಗೆ ನಾವು ಉಳ್ಕೊಂಡಾಗ ಆರಾಮಿರ್ತೇನೆ ಅನ್ನೋ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಗಿತ್ತು. ಇದನ್ನು ಅವಲಂಬನೆ ಮಾಡೋದು ಬೇಡ. ಇವು ಶಾಶ್ವತವಾದದ್ದಲ್ಲ. ಬಡತನೂ ಶಾಶ್ವತ ಅಲ್ಲ, ಸಿರಿತನೂ ಶಾಶ್ವತ ಅಲ್ಲ, ಮಾನ ಮರ್ಯಾದೆ ಅವು ಶಾಶ್ವತವಾದದ್ದಲ್ಲ. ನಿನ್ನ ಯೌವನ ಅದು ಶಾಶ್ವತವಾದದ್ದಲ್ಲ. ಅಸ್ಥಿರಂ ಎಲ್ಲವೂ ಅಸ್ಥಿರವಾದದ್ದು ಅದಾವ. ಅನ್ನಿಂದ ನಾವು ಸುಖ ಶಾಂತಿಯನ್ನು ಕೊಡೋದಿಲ್ಲ ಅಂತ ತಿಳಿದು ಹಿಂದಕ್ಕೆ ಸರಿಯುವ ಪ್ರಯತ್ನ ಮಾಡಬೇಕಾಗಿತ್ತು. ಅದರಿಂದ ವಿಮುಖ ಆದಷ್ಟು ಹೊರಗಿನ ವ್ಯವಹಾರ ಕಡೆಲ್ಲ ಕೊಡದ ಆಂತರಿಕವಾಗಿ ನೀನ್ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಎಡೆಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡಿ. ಅದು ಗಟ್ಟಿ ಆಗ್ಬೇಕು. ನಮ್ಮ ಭಾವದೊಳಗೆ ನಾವು ಇರಾಕ್ ಬರ್ತೈತಿ. ಗಟ್ಟಿ ಆದ್ರೆ ಆತ್ಮಭಾವದೊಳಗೆ ಅದನ್ನು ಸಂಶೋಧನೆ ಮಾಡಬೇಕಾಗೈತಿ. ನಾವು ಒಳಗೆ ನಿಜವಾದ ನಾನು ಯಾರು, ನಾನು ಅಲ್ಲದ್ದು ಯಾವುದು ಅನ್ನೋದು. ಶ್ರವಣ ಮನನ ನಿಧಿಧ್ಯಾಸನ ಮುಖಾಂತರ ಇದು ಗಟ್ಟಿ ಆಕೈತಿ. ಅನುಭವಗಳ ಮುಖಾಂತರ ಇದನ್ನು ಕೇಳಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಅದು ಗಟ್ಟಿ ಆಯ್ತಂದ್ರೆ ಅದ ಇದ್ರಾಗ ಉಳ್ಕೊಳಕ್ ಬರ್ತೈತಿ. ಮೊದಲು ಆನಂದವನ್ನು ಏನಾರ ಮಾಡಿಕೊಂಡ್ರು ಏನು ಮಾಡಲೇ ಇದ್ದಾಗ ಅದು ಕಂಡಿಯೋ ಅದನ್ನ ಸುಮ್ಮನೆ ಇದ್ದಾಗ ಅನುಭವ, ಆನಂದದ ಅನುಭವ ಎಲ್ಲರಿಗೂ ಗೊತ್ತೈತಿ. ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿ ಅನ್ನೋದು. ಆದರೂ ಸುಮ್ಮನೆ ಇರಕ್ಕೆ ಹೊಲ್ದು ಮನಸ್ಸು. ಆನಂದ ಒಳಗೈತೋ ಏನು ಹೊರಗೈತೋ ಹಂಗಾರೆ ಹೊರಗೆ ಹುಡುಕಾಕಟ್ಟಿ ಅಲ್ವ. ಅಂತರಂಗದಲ್ಲಿ ಅನುಭವಕ್ಕೆ ಬರುವುದನ್ನು ಬಹಿರಂಗದಲ್ಲಿ ಹುಡುಕಿರಿ ಎಂದು ಸಿಗ್ಬೇಕು ನಿನಗದು. ನಿದ್ದೆ ಒಳಗೆ ಹತ್ತೈತೋ ಏನು ಹೊರಗೆ ಹತ್ತೈತೋ ಅದು ಒಳಗ ಹೌದಿಲ್ಲ. ಆನಂದವನ್ನು ಯಾರ ತಯಾರು ಮಾಡಿ ಕೊಡೋರು ಅದನ್ನ ಎಲ್ಲಿಂದರ ಎಲ್ಲಾರ ಒಯ್ಯಾಕೆ ಬರ್ತೈತೇನ ಅದನ್ನು. ನಿದ್ದೆ ಅಂದ್ರೆ ಸಂಕಟೋ ಏನು ಆರಾಮು ಹೇಳು. ಆರಾಮ ಹೌದಿಲ್ಲ. ಆರಾಮ ಎಂದಾರ ಹೊಲಸಾಗೈತೇನೆ, ಅದು ವಿಕಾರ ಆಗೈತೇನೆ, ಬದಲಾವಣೆ ಆಗೈತೇನೆ. ಅದಕ್ಕೂ ಹೊಟ್ಟೆ ಹಸಿದಿರ್ತೈತೇನೆ. ಇಷ್ಟೆಲ್ಲ ಕೇಳಿ ಮತ್ತೆ ಎಲ್ಲಾರು ಹೋಗಿ ಏನಾರು ಮಾಡ್ಬೇಕನ. ಮತ್ತೆ ಆರಾಮಿರ್ಲಿಕ್ಕೆ ಎಲ್ಲಾರು ಹೋಗ್ಬೇಕಾಗೈತೇನೆ, ಏನಾರು ಮಾಡ್ಬೇಕಾಗೈತೇನೆ. ನಮ್ಮ ಆರಾಮ ನಿಮ್ಮ ಹಂತೇಲಿ ಬಂದಾಗ ಸಿಗ್ತೈತೆ ಅಂತ ಮಂದಿ ಕೇಳಕ್ಕೆ ಹೋಗ್ಯೇನೆ. ನಿದ್ದಿ ನಿಮ್ಮ ಮನ್ಯಾಗ ಮಂದಿ ಅಲ್ಲಿ ಎಲ್ಲಾರ ಬಿಟ್ಟು ಬಂದಿ ನಿದ್ದಿ ನಿನ್ನ ಹಂತೇಲಿ ಐತಿ. ನಿಮ್ಮ ನಿದ್ದೆ ನೀವೇ ಮಾಡೋದು. ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗದ ಅನುಭವ ಬರ್ತೈತಿ. ನಿಮ್ಮ ಮನೆಗೆ ಬಂದಾಗ ಕಾಣ್ತೈತಿ ನಾನು ನಿದ್ದೆ ಅಂತ ಯಾರನ್ನಾರ ಕೇಳಕ್ಕೆ ಹೋಗ್ಯೇನೆ. ನಿದ್ರಿ ನಮ್ಗಟ್ಟು ಕೊಡ್ರಿ ಅಂತ ಯಾರನ್ನಾರ ಕೇಳ್ತೀರೇನ್ರಿ? ಕಡ ಕೊಡ್ರಿ ನಮ್ಗಟ್ಟು ನಿದ್ದೆ ಅಂತ ಯಾಕ್ರಿ? ನಿಮ್ಮ ಆರಾಮ ಅವ್ರಂತೇಳಿ ಒತ್ತಿ ಇಟ್ಟಿರೇನ? ಈ ನಮ್ಗಟ್ಟು ಕೊಡ್ರಿಪ್ಪ ಆರಾಮ ಅಂತ ದೇವ್ರಂತೇಳಿ ಹೋಗಿಯಲ್ಲ, ದೇವ್ರ ನಾನು ಆರಾಮಿರುವಂಗೆ ಮಾಡ್ಪ ಅಂತ ಅಲ್ಲಿ ಒತ್ತಿ ಇಟ್ಟೇನು ಅವ್ರಂತೇಳಿ ಆರಾಮ? ಆಶೀರ್ವಾದದಿಂದ ಕೊಡ್ತಾರ ನಾವು ದೇವ್ರು ನಿನಗೆ. ಆಶೀರ್ವಾದ ಕೂಡ ಬರ್ತದಲ್ಲ ಆರಾಮ. ಅದ ಗದ್ಗ್ಯಾಗ ಗೊಂಬ್ಯಾಗ ಐತೇನ ಅದು ಆರಾಮ? ಅಲ್ಲಿ ಹೋಗಿ ನಡ್ಕೊಳಕ್ ಹೋಗ್ಯಲ್ಲ. ಪಡ ಪಡ ಕಾಯಿ ಬೆಳೆದ್ರೆ ಉದಿನ ಕಡ್ಡಿ ಬೆಳಗಿರ ಸಂಕಟಕ್ಕೆ ಹೊರಬೀಳ್ತೈತೇನ ಅದು ಆರಾಮ? ಯಾಕ್ರಿ ಅದನ್ನ ಮಾಡ್ತೀಯಲ್ಲ? ಒಡಿಸ್ಪ ಕಾಯಿ ಜೋಡ್ಗಾಯಿ ಒಡಿಸ. ಯಾಕ್ರಿ ನೂರ ಏನೇನು ಮಾಡಕ್ ಹೋಗ್ತೀಯಲ್ಲ. ಊದಿನ ಕಡ್ಡಿ ಬೆಳಗಿದ ಕೂಡಲೇ ಧೂಪ ಹಾಕಿದ ಕೂಡಲೇ ಸಂಕಟಕ್ಕೆ ಹೊರಬೀಳ್ತೈತೇನ ಅದು ಆರಾಮ? ಈ ಹುಚ್ಚು ಯಾರು ಬಿಡಿಸ್ಬೇಕೇನು ನಿಮಗೆ? ತಲಿತಲಾಂತರದ ಮಾಡ್ಕೊಂತ ಬಂದಿಯಲ್ವ. ಹಂಗ ಕೈ ಹಿಡಿದು ದುಗಿಸ್ತೀವಿ, ಹಿಂಗೆ ಹೊಗೆ ಆಡಿತೀವಿ ಅದಕ್ಕೆ ಬಡಿಸ್ತೀವಿ. ಅದಕ್ಕೆ
ನಿನಗೆ ಬೇಕಾಗೈತಿ ಆರಾಮ, ಅದಕ್ಕೇನು ಹರ್ಕತ್ತಾಗೈತಿ. ಹೋಗಿ ಹಿಂಗೆ ಓದೋದು ಅದಕ್ಕೆ ವಾಸನೆ ಬರೆಸ್ತಾನ, ಎಡೆ ಹಿಡಿತಾನ. ಇದೆಲ್ಲ ಹುಚ್ಚರ ಸಂತಿ ಇದು. ಇದನ್ನ ಕೇಳಿದ್ರೆ ನಮಗ ನಗಿ ಬರ್ತೈತಿ ಅಂತಿದ್ರೆ ಅಂತ. ಅಜ್ಞಾನದ ಕಾರ್ಯದೊಳಗೆ ಎಷ್ಟು ಮಾಡಿದ್ರು ಮತ್ತು ಅಜ್ಞಾನನೇ ಇಲ್ಲ. ಎಂದಪ್ಪ ನಿಂತಾಣ ಆಗೋದು ಅದು ಅಲ್ಲೋ. ಅದನ್ನ ಎದರಿಟ್ಟು ತೀತಿ ಅವು ನಿನ್ನಿಂದ ತಿಳಿಸ್ಕೊಳ್ತಾವು. ಅವೇನು ಕೊಡ್ತಾವ ನಿನಗೆ ಅನ್ನೂ ಬುದ್ಧಿ ಬರುವಂತ. ಎಷ್ಟು ದಿನ ಆಯ್ತಲ್ಲ ನೀ ಕೇಳಾಕೈತೆ, ಅದು ಜಡಾನು ತಿಳುವಳಿಕೆ ಬರುವಲ್ಲ, ಕಲ್ಲನ್ನು ತಿಳುವಳಿಕೆ. ಇದು ಎಷ್ಟು ಇದು ಅಜ್ಞಾನದ ಇದು ಪರಮಾವಧಿ ಎಷ್ಟು ಗಟ್ಟಿಯಾಗೈತಿ ನಿನ್ನಲ್ಲಿ. ಇದು ಅಜ್ಞಾನ ಎಷ್ಟು ಗಟ್ಟಿಯಾಗೈತಿ. ಅದಕ್ಕೆ ಜಡಾನು ತಿಳುವಳಿಕೆ, ಕಲ್ಲನ್ನು ತಿಳುವಳಿಕೆ ಬರುವಲ್ಲಲ್ಲ. ದೇವರು ಎಂದೂ ಕಾಣಿಸೋದಲ್ಲ, ಪ್ರತ್ಯಕ್ಷ ಆಗೋದು ಎಂದೂ ದೇವರಲ್ಲ. ನಾವು ಕತಿ ಓದ್ತೇವೆ, ಪ್ರತ್ಯಕ್ಷ ದೇವಿ ಪ್ರತ್ಯಕ್ಷ, ಅವ್ಯಾಕೆ ಪ್ರತ್ಯಕ್ಷ ಅವ್ರಿ ಪ್ರತ್ಯಕ್ಷ ಆಗೋ ಎಲ್ಲ ಪಿಶಾಚಿ ದೇವತೆಗಳು ಪ್ರತ್ಯಕ್ಷ. ದೇವರು ಎಂದು ಪ್ರತ್ಯಕ್ಷ ಆಗೋದು ಅರು ಎಂದಾರ ಅರಿವಿಸ್ಕೊಳ್ದತ್ತೇನದು. ಅರುವ ದೇವರು, ಅದು ಅರಿವಿಸ್ಕೊಳ್ಳೋದು ದೇವ್ರಲ್ಲ. ದೇವರಾದ್ರೆ ಅವ್ಯಾಕೆ ಅರಿವಿಸ್ಕೊಳ್ತಾವ್ರಿ? ಅವು ಜಡ ಹಾಕವು. ನಮ್ಮಿಂದ ಯಾವ ಅರಿವಿಸ್ಕೊಳ್ತಾವ ಅವ್ಯಾಕೆ ದೇವ್ರ ಹಾಕವು? ನೀನ ಅವನು ತಿಳಿತಿಲ್ಲ, ಅವು ನಿನ್ ತಿಳಿತಾವ. ನಿನ್ನ ತಿಳಿಯುವ ಸಾಮರ್ಥ್ಯ ಸಹಿತ ಅವಕ್ಕಿಲ್ಲ. ಅಂಥವಕ್ಕೆ ನೀ ದೇವ್ರಂತ ಹೊಂಟಿಪ್ಪ. ದರ್ಶನ ಆತ್ಮ ದೇವ್ರ ದರ್ಶನ ಅಂತ. ನೇರವಾಗಿ ದರ್ಶನ ಅಂತ ಹೆಚ್ಚಿನ ರೊಕ್ಕ ಕೊಟ್ಟು ಮಾಡ್ಕೊಂಡ್ಬರ್ತೀವಿ ಅದನ್ನ ಹೋಗಿ. ಯಾಕ್ರಿ? ಏನ್ ಮಾಡ್ಯಾವ್ರಿ? ಹೌದಿಲ್ಲ? ಮಾಡಿ ಎಲ್ಲ ಸಮ ಹೋಗ್ತಾವ. ಮುಟ್ಟಿ ನಾ ಹೋಗೇನೆ ಅಲ್ಲಿ. ನಾನು ಬಾಳೆ ಕಚ್ಚಿ ಹೋಗೇನ್ ತಗೋ ಅಲ್ಲಿ. ನೋಡೇನೆ ಅಲ್ಲೆಲ್ಲ. ಯಾವನಾರ ಕೊಡ್ತೇನೆ ಅಂದ ಅವನ್ ಕರಿತಾರ ಅವ್ರು, ಬಾಯಿಲಿ ಅಂತೇಳಿ. ಅವ್ನು ಹೇಳ್ಕೋತಾರಟ ಬಾಯಿಲಿ ಅಂತೇಳಿ. ಆ ಉಳ್ಕಿದ್ದನ್ ಹಂಗ ದುಗಿಸ್ತಿರ್ತಾರ, ಹಂಗ ಚಂದ ಹಿಡಿದು ದುಗಿಸ್ತಾರ ಅವನು. ಹಂಗ ಪಾಳೆ ಇರ್ತದಲ್ಲ ಅದು ಏಕ ಪಂಡಾಪೋಳೆ. ಯಾಕ ಏಕ ಪಾಳೆನ ಅದ. ದುಗಿಸಿ ಹಂಗ ದುಗಿಸ್ತಿರ್ತಾರ ಅವನಂಗ. ನಾವು ಅದಾಗೇನು ಇದ್ದಿದ್ದಿಲ್ಲ. ನಾವು ಅಡದಿಂದ ಹೋಗಿದ್ದೀವಲ್ಲ, ಖಾಲಿ ಇತ್ತವಾಗ, ಅಷ್ಟೇನು ಇದ್ದಿದ್ದಿಲ್ಲ. ಹುಡಿದೀವಿ ಅವ್ನು ಹಿಂಗೆ ದನ ಹೋಗಿಸ್ತಾರಲ್ಲ ಹಿಂಗೆ ಹಚ್ಕೆ ಇದ್ರಾಗ ಹಂಗೆ ಹಾಸ್ಯಾಸ್ ಹೋಗಿ ಎದ್ರಾಗ ಪಾರಾಗಿ ಹೋಗುದು. ಏನು ಈ ದನಕ್ಕಿಂತ ಕಡಿ ಅದಾವ. ಅಲ್ಲ ಈಗ ಯಲ್ಲಂಗುಡ್ಡಿನ ಸುಧಾರಿಸಿರ್ಬೇಕು. ನಾವು ಯಲ್ಲಂಗುಡ್ಕದ ಹೋದಾಗ ಅಲ್ಲೇ ಹುಣ್ಗ ಇರೋದು, ಹೋಳ್ಗಿ ಮಾಡೋದು, ಅದನ್ನ ಇದನ್ನ ಕೂಡಿಸಿ ಎಡಿ ಹಿಡಿದು ಅದಟ್ಟು ಇದಟ್ಟು ಕೂಡಿಸಿ ಹೋಳಿಗೆ ಚಲೋ ಅಕ್ಕಾವು. ಏನ್ ಅಲ್ಲೆಲ್ಲ ಬೈಲ್ರಿ ಅವಾಗ. ಅದ ಒಂದಿಟ ಗುಡಿ ಅದಟ್ಟೆ ಮೂಲ್ಯಾಗ ಅಷ್ಟ ಗುಡಿ. ಅಲ್ಲೇ ಹೋಗುದು, ಕಲ್ಲಿನ ಇದ್ರಾಗ ಚಕಡಿ ತರ್ಬೋದು. ಅಲ್ಲೇ ಎಲ್ಲ ಹುಣ್ಗಾನು ಅರಿದು ಅಲ್ಲೇ ಹಡ್ಲಿಗೆ ತುಂಬಿಸ್ಬೇಕಲ್ಲ. ಅಂದಾಗ ಹಡ್ಲಿಕ್ಕೆ ಅಶ್ಮಿ ಆಕೈತಿ. ಅದು ಅದನ್ನ ಕೂಡಿ ಹಾರೋದು. ಏನ್ ನಾವು ಮಾಡಿದ್ ನಮ್ಗ ನಗಿ ಬರ್ತೈತಿ ಈಗ. ಟ್ಯಾಕ್ಟರ್ ಇರ್ಲಿಕ್ಕಿಂತ ಮೊದಲು ಚಕಡಿ ಹೋದೆವಪ್ಪ. ಇದ್ದಿದ್ಲಾಗ ಟ್ಯಾಕ್ಟರ್ ಬಂದಾವ. ಚಕಡಿ ನಮ್ ಚೇರ್ಮನ್ರು ಗೌಡ್ರು ಮೊದ್ಲೇಕ ಕುಂಡ್ರವ್ರ ಚಕಡ್ಯಾಗ ಮುಖ ಹೊಡ್ಯಾವ್ರ ಅವ್ರ ಮೊದಲೇಕ. ಅವ್ರ ಮುದ್ದೆಕ ಕರ್ಕೊಂಡು ಹೋಗವ್ರ ಅವ್ರ ಚೇರ್ಮನ್ರು ಗೌಡ್ರು ಯಾದ್ರ ಮತ್ತೆ ಇವ್ರೆಲ್ಲರೂ ಚಲನ ಅಲ್ಲ. ಅದೊಂದು ಹುಚ್ಚ ಗರ್ಗದ ಜಾತ್ರೆ ಇದನ್ನ ಬಿಡ್ತೈತೆ ಇಲ್ಲ ಅವ್ರು ಒಟ್ಟ. ಅವಾಗ ಅದೊಂದು ವಾತಾವರಣ, ಇದ್ರ ಸಂಪರ್ಕ ಇದ್ದಿದ್ದಿಲ್ರಿ ಅವಾಗ ಹೆಚ್ಚಾಗಿ. ಹಿಂಗಾಗಿ ಈಗ ಕಡಿಮೆ ಭಾಳ ಆಗೈತೆ ಅದೆಲ್ಲ. ಅವು ಹೋಗಾರ ಹೊಕ್ಕಿರ್ತಾರೆ ಬಿಡ ಪಾಪ. ಅವಕ್ಕೆ ಅದ ಇದು ಅನಿಸ್ತೈತೆ, ಸಂಸ್ಕಾರ ಇಲ್ಲ. ಮತ್ತು ಅದ ಜೀವನ ಎಲ್ಲ ಅದ್ರಾಗ ಬಂದೈತೆ ನಮಗೆಲ್ಲ. ಅದೇ ರೀ, ಮತ್ತು ಸಂಖ್ಯೆ ಹೆಚ್ಚಾತಂದ್ರೆ ಮತ್ತೆ ಅದಾಗುದಲ್ಲ. ಜಗ ಅಷ್ಟ ಐತಿ, ಇರುವಷ್ಟ ಮಂದಿ ಹೆಚ್ಚಾಗೈತಿ.
ಮತ್ತು ಎಲ್ಲಿ ನಿಂದಿರ್ಬೇಕಾದ ಜಾಗ ಅವ್ರಿಗೆ? ಬಿಡು. सकल साधु संस्मरण